ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸಲ್ಲಿ ಎಕನಾಮಿಕ್ಸ್ನ ಮುಂದುವರಿದ ಭಾಗವನ್ನು ನಾವು ಡಿಸ್ಕಷನ್ ಮಾಡೋಣ. ನೋಡಿ, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನೇನು ಡಿಸ್ಕಷನ್ ಮಾಡಿದ್ವಿ ಅಂತಕ್ಕಂಥದ್ದು ಒಂದು ಸ್ವಲ್ಪ ನಿಮಗೆ ಮಾಹಿತಿಯನ್ನು ಹೇಳ್ತೀನಿ ನಾನು. ಇನ್ನು ಇದು ಮಾಹಿತಿ ಜೊತೆಗೆ ಇನ್ನೊಂದು ಏನಂದರೆ, ಯಾರಾದರೂ ನಮ್ಮ ಎಕನಾಮಿಕ್ಸ್ ಕೋರ್ಸನ್ನು ನೀವು ಜಾಯಿನ್ ಆಗಬೇಕು ಅಂತ ಇತ್ತಂದರೆ, ನಮ್ಮ ಯೂಟ್ಯೂಬಲ್ಲಿ ನಿಮಗೆ ಮೆಂಬರ್ಶಿಪ್ ತೊಗೊಳಕ್ಕಾಗಲಿಲ್ಲ ಅಂದರೆ, ನಿಮಗೆ ಸಪ್ರೇಟ್ ನಾವು ಏನು ಮಾಡ್ತೀವಿ ಅಂದರೆ ವಾಟ್ಸಪ್ ಗ್ರೂಪ್ ಮಾಡ್ತೀವಿ. ಕೋರ್ಸ್ ವ್ಯಾಲಿಡಿಟಿ 2 ಮಂತ್ ಇರುತ್ತೆ. ಎಕನಾಮಿಕ್ಸು ಮತ್ತು ಫಿಸಿಕ್ಸ್ ಎಷ್ಟು ಒಟ್ಟಿಗೆ ಬೇಕಂದರೆ 400 ಆಗುತ್ತೆ. ಸಪ್ರೇಟ್ ಬೇಕಂದರೆ ನಿಮಗೆ 200 ಆಗುತ್ತೆ. ಯಾವ ಥರ ಜಾಯಿನ್ ಆಗೋದಂದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ನಂಬರ್ಗೆ ಅಥವಾ ಈ ನಂಬರ್ಗೆ ನೀವು ಪೇ ಮಾಡಬೇಕು ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ಗಾದರೂ ಪೇ ಮಾಡಿ ವಾಟ್ಸಪ್ ಮುಖಾಂತರ ಅಥವಾ ಈ ಎರಡು ನಂಬರ್ಗೆ ನೀವು ಪೇಮೆಂಟ್ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ನಿಮಗೆ ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ನೋಡಿ, ಸ್ಟಾರ್ಟ್ ಮಾಡೋಣ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಡಿಸ್ಕಷನ್ ಮಾಡಿದ್ವಿ ಒಂದು ಸ್ವಲ್ಪ ನಿಮಗೆ ಟಚ್ ಅಪ್ ಕೊಟ್ಟು ಮುಂದೆ ನೋಡೋಣ. ನಾನು ಫಸ್ಟ್ ಏನು ಹೇಳಿದೆ ಅಂದರೆ ಇನ್ಫ್ಲೇಷನ್ ಅಂತಕ್ಕಂಥದ್ದು ಹೇಳಿದ್ದೀನಿ ನಾನು ಸ್ವಲ್ಪ. ಇನ್ಫ್ಲೇಷನ್. ಸೊ ಇನ್ಫ್ಲೇಷನ್ಕ್ಕೆ ನಾವು ಕನ್ನಡದಲ್ಲಿ ಹಣದುಬ್ಬರ ಅಂತ ಕರಿತೀವಿ. ಹಣದುಬ್ಬರ. ಸೊ ಹಾಗಾದರೆ ಹಣದುಬ್ಬರ ಅಂದರೆ ಏನು ಸರ್? ಹಣದುಬ್ಬರ ಅಂದರೆ ಹೇಳಿದೆ ನಾನು, ಸತತವಾಗಿ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಏರಿಕೆಯಾಗುವುದನ್ನು ನಾವೇನು ಕರಿತೀವಿ? ಹಣದುಬ್ಬರ ಅಂತ ಕರಿತೀವಿ. ಹಣದುಬ್ಬರ ಎನ್ನುವರು. ಓಕೆ. ಇನ್ನು ನಾನು ಇದ್ರ ಜೊತೆಗೆ ನಿಮಗೆ ಇನ್ನೂ ಹೇಳಿದ್ದೇನೆಂದರೆ, ಹಣದುಬ್ಬರ ಸಮಯದಲ್ಲಿ ಹಣದ ಮೌಲ್ಯ ಏನಾಗುತ್ತೆ? ಕಡಿಮೆಯಾಗುತ್ತದೆ. ಅರ್ಥ ಆಯ್ತಾ? ಇನ್ನು ಜೊತೆಗೆ ಹಣದುಬ್ಬರ ಸಮಯದಲ್ಲಿ ಸರಕು ಮತ್ತು ಸೇವೆಗಳ ಮೌಲ್ಯ ಏನಾಗಿರುತ್ತೆ? ಸೇವೆಗಳ ಮೌಲ್ಯ ಹೆಚ್ಚಾಗಿರುತ್ತದೆ. ಎಲ್ಲ ಹೇಳಿದೆ ನಾನು, ಯಾಕೆ ಅಂತ ಮತ್ತೆ ಪ್ರಶ್ನೆ ಕೇಳಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ಇನ್ನೊಂದು ಫ್ಯಾಕ್ಟು, ಹಣದ ಪ್ರಮಾಣ ಏನಾಗಿರುತ್ತೆ? ಹಣದ ಪ್ರಮಾಣ ಹೆಚ್ಚಾಗಿರುತ್ತದೆ. ಹಣದ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಪರ್ಚೇಸಿಂಗ್ ಪವರ್, ಅರ್ಥಾಯ್ತಾ? ಪರ್ಚೇಸಿಂಗ್ ಪವರ್, ಸಾರಿ ನಾನು ಇದನ್ನು ರಫ್ ಮಾಡ್ತಾ ಇದ್ದೀನಿ. ಪರ್ಚೇಸಿಂಗ್ ಪವರ್ ಏನಾಗಿರುತ್ತೆ? ಹಣ ಹೆಚ್ಚಾಯ್ತಂದರೆ ಪರ್ಚೇಸಿಂಗ್ ಪವರು ಕೂಡ ಹೆಚ್ಚಾಗಿರುತ್ತದೆ ಅಥವಾ ಅಧಿಕವಾಗಿರುತ್ತದೆ. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ಸರಕು ಮತ್ತು ಸೇವೆಗಳ ಮೌಲ್ಯ ಏನಾಗಿರುತ್ತೆ? ಸರಕು ಮತ್ತು ಸೇವೆಗಳ ಮೌಲ್ಯ ಏನಾಗಿರುತ್ತೆ ಅಂದರೆ ಇದು ಹೆಚ್ಚಾಗಿರುತ್ತದೆ. ಸರಿ, ಮೌಲ್ಯ ಅಂತಲ್ಲ, ಪ್ರಮಾಣ. ಸರಕು ಮತ್ತು ಸೇವೆಗಳ ಪ್ರಮಾಣ ಏನಾಗಿರುತ್ತೆ? ಕಡಿಮೆಯಾಗಿರುತ್ತದೆ. ವ್ಯಾಲ್ಯೂ ಮತ್ತು ಕ್ವಾಂಟಿಟಿ ಎಲ್ಲ ವ್ಯತ್ಯಾಸನ ಹೇಳಿದೆ ನಾನು. ಹಾಗಾದರೆ ಮೇನ್ ರೀಸನ್ ಬಿಹೈಂಡ್ ಇನ್ಫ್ಲೇಷನ್ ಆಗಕ್ಕೆ ಅರ್ಥ ಆಯ್ತಾ? ಇನ್ಫ್ಲೇಷನ್ ಆಗಕ್ಕೆ ಮೇನ್ ಕಾರಣೀಕರ್ತ ಯಾರು? ಯಾರಂದರೆ ಮನಿ ಸಪ್ಲೈ ಏನಂದರೆ ಪ್ರಮುಖ ಕಾರಣೀಕರ್ತ. ಹಾಗಾದರೆ ಈ ಮನಿ ಸಪ್ಲೈ ಹೆಚ್ಚಾಯ್ತಂದರೆ ಇನ್ಫ್ಲೇಷನ್ ಏನಾಗುತ್ತೆ ಮಾರ್ಕೆಟದಲ್ಲಿ?
ಜನರ ಹತ್ರ ಹಣಾಜ್ ಹೆಚ್ಚಿಗಿರುತ್ತೆ, ಹಣ ಜಾಸ್ತಿ ಇರೋದ್ರಿಂದ ಪರ್ಚೇಸಿಂಗ್ ಪವರ್ ಹೆಚ್ಚಾಗಿರುತ್ತೆ, ಇನ್ಫ್ಲೇಷನ್ ಹೆಚ್ಚಿರುತ್ತೆ. ಇನ್ಫ್ಲೇಷನ್ ಹೆಚ್ಚಿದ್ರೆ ಎಕನಾಮಿಕ್ ಗ್ರೋತ್ ಹೆಚ್ಚಿರುತ್ತೆ, ಓನ್ಲಿ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಯಾಕಂತ ಹೇಳಿದ್ದೀನಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಅಲ್ವಾ. ಹಾಗಾದರೆ ಈ ಒಂದು ಮನಿ ಸಪ್ಲೈ ವೇರಿಯೇಷನ್ ಮಾಡಿ ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಮಾಡಿ ಎಕನಾಮಿಕ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡೋರು ಯಾರಂದರೆ ಆರ್ ಬಿ ಐ. ಅಂದ್ರೆ ಅರ್ಥ ಏನಂದರೆ ಮಾನಿಟರಿ ಪಾಲಿಸಿ. ಈ ಒಂದು ಮಾನಿಟರಿ ಪಾಲಿಸಿಯನ್ನು ರೂಪಿಸುವರು ಯಾರು? ರೂಪಿಸುವರು ಯಾರಂದರೆ ಆರ್ ಬಿ ಐ. ಯಾರ ಆದೇಶದ ಮೇರೆಗೆ? ಆದೇಶ ಯಾರ್ದು? ಸರ್ಕಾರದ ಆದೇಶದ ಮೇರೆಗೆ ಈ ಮಾನಿಟರಿ ಪಾಲಿಸಿಗೆ ಸಂಬಂಧಿಸಿದ ಕಮಿಟಿ ಯಾವುದಂತ ಹೇಳಿದ್ದೆ? ಸಂಬಂಧಿಸಿದ ಕಮಿಟಿ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ. ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಏನು ಹಾಕೊಳ್ಳುತ್ತೆ, ಅರ್ಥ ಆಯ್ತಾ? ಎದಕ್ಕೆ ಹಾಕೊಳ್ಳುತ್ತೆ ಅಂದರೆ ಮನಿ ಸಪ್ಲೈಯನ್ನು ನಿಯಂತ್ರಣ ಮಾಡಿ ಎಕನಾಮಿಕ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡೋದು. ಸೊ ಹಾಗಾದರೆ ಎಕನಾಮಿಕ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಬೇಕಾದ್ರೆ ಮನಿ ಸಪ್ಲೈಯನ್ನು ಏನು ಮಾಡಬೇಕು? ಕಂಟ್ರೋಲ್ ಮಾಡಬೇಕು. ಮನಿ ಸಪ್ಲೈ ಏನು ಮಾಡಬೇಕು? ರೆಗ್ಯುಲೇಟ್ ಮಾಡಬೇಕು. ಸೊ ಹಾಗಾದರೆ ರೆಗ್ಯುಲೇಟ್ ಮಾಡೋಕ್ಕೆ ಏನಿದ್ದಾವೆ? ಸಪ್ಲೈ ರೆಗ್ಯುಲೇಟ್ ಮಾಡೋಕ್ಕೆ ಏನಿದ್ದಾವೆ? ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ. ಇನ್ಸ್ಟ್ರೂಮೆಂಟ್ಸಲ್ಲಿ ಎಷ್ಟು ವಿಧಗಳಿದ್ದಾವೆ? ಇನ್ಸ್ಟ್ರೂಮೆಂಟು 2 ವಿಧಗಳಿದ್ದಾವೆ. ಒಂದು ಇನ್ಸ್ಟ್ರೂಮೆಂಟ್ ಯಾವುದು? ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟು. ಇನ್ನೊಂದು ಯಾವುದು? ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್. ಅರ್ಥ ಆಯ್ತಾ? ಹಾಗಾದರೆ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್ ಯಾವ ಇದ್ದಾವೆ? ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕನ್ನಡದಲ್ಲೂ ಕೂಡ ನಾನು ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸಲ್ಲಿ. ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸು ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್. ಇನ್ನೊಂದು ಯಾವುದು? SLR, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷೋ. ತದನಂತರದಲ್ಲಿ CRR, ಕ್ಯಾಶ್ ರಿಸರ್ವ್ ರೇಷೋ. 5ನೇದು ಇನ್ನೊಂದು ಯಾವ್ದು ಹೇಳಿದೆ? ಬ್ಯಾಂಕ್ ರೇಟ್. 6ನೇದು ಇನ್ನೊಂದು ಯಾವುದೇ? ಮಾರ್ಜಿನಲ್ ಸ್ಟ್ಯಾಂಡಿಂಗ್ MSF, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಏಳನೇದು ಯಾವ್ದು ಹೇಳಿದ್ದೆ? ಓಪನ್ ಮಾರ್ಕೆಟ್ ಆಪರೇಷನ್. ಇವೆಲ್ಲ ಏನಂದರೆ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್. ಸೊ ಈ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸನ್ನು ವೇರಿಯೇಷನ್ ಮಾಡೋದ್ರಿಂದ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡ್ಬೋದು. ಏನು ಹೇಳಿದೆ ನಿಮಗೆ? ಈ ಎಲ್ಲ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್, ಯಾವುದೇ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್ ಇರಲಿ, ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್
ಇನ್ಕ್ರೀಸ್ ಆದರೆ ಲೆಟ್ ಅಸ್ ಟೇಕ್ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, SLR, CRR, ಬ್ಯಾಂಕ್ ರೇಟ್, ತದನಂತರದಲ್ಲಿ ನಿಮ್ಮದು ಇನ್ನೊಂದು ಯಾವುದಂದರೆ MSF. ಇವೆಲ್ಲ ಇನ್ಕ್ರೀಸ್ ಆದರೆ ಇನ್ಫ್ಲೇಷನ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಇನ್ಫ್ಲೇಷನ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಎಕನಾಮಿಕ್ ಗ್ರೋತ್ ಏನಾಗುತ್ತೆ? ಎಕನಾಮಿಕ್ ಗ್ರೋತ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಇಫ್ ಸಪೋಸ್ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್ಗಳು ಡಿಕ್ರೀಸ್ ಆದರೆ ಇನ್ಫ್ಲೇಷನ್ ಏನಾಗುತ್ತೆ? ಇನ್ಫ್ಲೇಷನ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಎಕನಾಮಿಕ್ ಗ್ರೋತ್ ಏನಾಗುತ್ತೆ? ಎಕನಾಮಿಕ್ ಗ್ರೋತ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಇದು ನಿಮಗೆಲ್ಲ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಅಲ್ವಾ? ಹಾಗಾದರೆ ಈಗ ಏನಾಯ್ತಂದರೆ ಇಲ್ಲಿ ನಿಮಗೆ ಒಂದು ಸಿಚುವೇಶನನ್ನು ತಗೋತೀನಿ ನಾನು. ಏನು ಸಿಚುವೇಶನ್ ಅಂದರೆ ಸಿಂಪಲ್ ಆಗಿ ಒಂದು ಕಡೆ ಏನಿದೆ ಅಂದರೆ RBI ಇದೆ, ಅರ್ಥ ಆಯ್ತಾ? ಇನ್ನೊಂದು ಯಾವುದಿದೆ ಅಂದರೆ ಬ್ಯಾಂಕ್ ಇದೆ, ಬ್ಯಾಂಕು. ಇನ್ನೊಂದು ಏನಂದರೆ ಪಬ್ಲಿಕ್ಕರ ತಗೊಳ್ಳಿ ಅಥವಾ ಇದು ಒಂದು ಮಾರ್ಕೆಟರ ತಗೊಳ್ಳಿ. ಇಫ್ ಸಪೋಸ್ ನೋಡಿ RBI, ಅರ್ಥ ಆಯ್ತಾ? RBI ಬ್ಯಾಂಕ್ ರೇಟ್ ಕಡಿಮೆ ಮಾಡ್ತಂದ್ರೆ, ಡಿಕ್ರೀಸ್ ಮಾಡ್ತಂದ್ರೆ, ಆಯಿತಾ? ಬ್ಯಾಂಕಿಗೆ RBIನಿಂದ ಅಥವಾ ಬ್ಯಾಂಕ್ ರೇಟ್ ಅಂದ್ಕೊಳ್ಳಿ, ಅಥವಾ ಇನ್ನೊಂದು ಯಾವುದಂದರೆ ರೆಪೋ ರೇಟನ್ನು ಡಿಕ್ರೀಸ್ ಮಾಡ್ತಂದ್ರೆ ಬ್ಯಾಂಕ್ಗಳಿಗೆ ಏನಾಗುತ್ತಂದರೆ ಕಡಿಮೆ ಒಂದು ಲೆಸ್ ಅದಂದರೆ ಏನಂದ್ರೆ ಕಡಿಮೆ ಇಂಟ್ರೆಸ್ಟಲ್ಲಿ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತಿದೆ ಅಂತ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತಿದೆ ಯಾಕೆ? ಬ್ಯಾಂಕ್ಗಳಿಗೆ. ಇನ್ನು ಈ ಬ್ಯಾಂಕ್ಗಳದ್ದು ಪ್ರಮುಖ ಮೋಟಿವ್ ಏನಾಗಿರುತ್ತೆ? ಬ್ಯಾಂಕ್ಗಳದ ಪ್ರಮುಖ ಉದ್ದೇಶ ಏನಾಗಿರುತ್ತೆ ಅಂದರೆ ವ್ಯಾಣಿಜ್ಯ ಉದ್ದೇಶ ಆಗಿರುತ್ತೆ. ವ್ಯಾಣಿಜ್ಯ ಅಂದರೆ ಇನ್ ದ ಸೆನ್ಸ್ ದ್ಯಾಟ್ ಕಮರ್ಷಿಯಲ್ ಇನ್ ದ ಸೆನ್ಸ್ ದ್ಯಾಟ್ ಪ್ರಾಫಿಟ್. ಇಂಡೈರೆಕ್ಟ್ ಆಗಿ ಏನಂದರೆ ಪ್ರಾಫಿಟ್. ಮೋಟಿವ್ ಏನಾಗಿರುತ್ತೆ? ಪ್ರಾಫಿಟ್. ಈ ಒಂದು ವಾಣಿಜ್ಯ ಬ್ಯಾಂಕ್ಗಳದ್ದು ಮೋಟಿವ್ ಏನಾಗಿರುತ್ತೆ? ಪ್ರಾಫಿಟ್ ಆಗಿರುತ್ತೆ. ಹಾಗಾದರೆ RBI ಈ ಒಂದು ರೆಪೋ ರೇಟನ್ನು ಕಡಿಮೆ ಮಾಡೋದ್ರಿಂದ ಬ್ಯಾಂಕ್ಗಳು RBIನಿಂದ ತೆಗೆದುಕೊಳ್ಳುವ ಸಾಲಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾ ಇದೆ RBI. ಯಾಕೆ RBI ಸಾಲ ಕೊಡ್ತಾ ಇದೆ ಕಡಿಮೆ ಬಡ್ಡಿ ದರದಲ್ಲಿ? ನೋಡಪ್ಪ, ಎಕನಾಮಿ ಸ್ಲೋ ಆಗಿದೆ, ನಾನು ನಿನಗೆ ಕಡಿಮೆ ಬಡ್ಡಿ ದರದಲ್ಲಿ ನಾನು ಏನು ಮಾಡ್ತಿದ್ದೀನಿ, ಲೋನನ್ನು ಕೊಡ್ತೀನಿ. ನೀನು ಪಬ್ಲಿಕ್ಕಿಗೆ ಏನು ಮಾಡ್ಬಂದ್ರೆ ನೀನು ಕಡಿಮೆ ಬಡ್ಡಿ ದರದಲ್ಲಿ, ಅರ್ಥ ಆಯ್ತಾ? ಲೋ ಇಂಟ್ರೆಸ್ಟ್ ರೇಟಲ್ಲಿ, ಅರ್ಥ ಆಯ್ತಾ? ಲೋ ಇಂಟ್ರೆಸ್ಟಲ್ಲಿ ಪಬ್ಲಿಕ್ಕಿಗೆ ಏನು ಕೊಡಬೇಕು? ನೀನು ಪಬ್ಲಿಕ್ಕಿಗೆ ಲೋನ್ ಕೊಡಬೇಕು ಅಂತ ಹೇಳುತ್ತೆ. ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್. RBI ಏನು ಮಾಡುತ್ತೆ? ಕಡಿಮೆ ಬಡ್ಡಿ ದರದಲ್ಲಿ ಲೋ ಇಂಟ್ರೆಸ್ಟಲ್ಲಿ ಬ್ಯಾಂಕ್ಗಳಿಗೆ ಏನು ಕೊಡ್ತಾ ಇದೆ? ಸಾಲ ಕೊಡ್ತಾ ಇದೆ, ಲೋ ಇಂಟ್ರೆಸ್ಟ್. ಈ ಲೋ ಇಂಟ್ರೆಸ್ಟ್ ಬೆನಿಫಿಟ್ಟು ಪಬ್ಲಿಕ್ಕಿಗೆ ಏನಾಗಬೇಕು? ಆಫ್ಟರ್ ಆಲ್ ಏನಾಗಬೇಕಂದ್ರೆ ಬೆನಿಫಿಟ್ ಆಗಬೇಕು. ಮಧ್ಯದಲ್ಲಿ ಯಾರಿದಾವೆ? ಬ್ಯಾಂಕು. ಯಾಕಂದರೆ RBI ಡೈರೆಕ್ಟಾಗಿ ನೇರವಾಗಿ ಪಬ್ಲಿಕ್ಕಿಗೆ ಏನು ಕೊಡಲ್ಲ? ಸಾಲವನ್ನು ಕೊಡಲ್ಲ. ಬ್ಯಾಂಕ್ ಥ್ರೋನ್ ಏನಾಗುತ್ತೆ? ಪಬ್ಲಿಕ್ಕಿಗೆ ಸಾಲ ಸಿಗುತ್ತೆ. ಸೊ ಅದಕ್ಕೆ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಏನಂದರೆ RBIನ ಪ್ರಮುಖ ಉದ್ದೇಶ ಏನು? ಮನಿ ವೇರಿಯೇಷನ್ ಮಾಡೋದು. ಮನಿ ಎದಕ್ಕೆ ವೇರಿಯೇಷನ್ ಮಾಡೋದು? ಅಕಾರ್ಡಿಂಗ್ ಟು ದಿ ಇನ್ಫ್ಲೇಷನ್ನು. ಈಗ ಮಾರ್ಕೆಟಲ್ಲಿ ಏನಾಗಿದೆ ಅಂದರೆ ಜನರ ಹತ್ರ ಹಣ ಎಲ್ಲ, ಪರ್ಚೇಸಿಂಗ್ ಪವರ್ ಕಡಿಮೆ ಆಗಿದೆ, ಇನ್ಫ್ಲೇಷನ್ ಏನಾಗಿದೆ? ಕಡಿಮೆ ಆಗಿದೆ, ಎಕನಾಮಿಕ್ ಗ್ರೋತ್ ಸ್ಲೋ ಡೌನ್ ಆಗ್ಯದ. ಅದಕ್ಕೆ ನಾನು ಇದನ್ನು ಬೂಸ್ಟ್ ಮಾಡಬೇಕಂದ್ರೆ ಜನರ ಹತ್ರ ಏನಿರಬೇಕು? ಹಣ ಇರಬೇಕು. ಜನರ ಹತ್ರ ಹಣ ಇರಬೇಕಂದ್ರೆ ನಾನು ಕಡಿಮೆ ದರದಲ್ಲಿ ಬ್ಯಾಂಕಿಗೆ ಬಡ್ಡಿ ಕೊಡಬೇಕು. ಬ್ಯಾಂಕ್ಗಳು ಜನರಿಗೆ ಏನು ಮಾಡ್ಬೇಕಂದ್ರೆ ಕಡಿಮೆ ದರದಲ್ಲಿ ಬಡ್ಡಿ ಕೊಡಬೇಕು. ಅದಕ್ಕೆ ಜನರ ಹತ್ರ ಹಣ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದಮೇಲೆ ಏನಾಗುತ್ತೆ? ಮನಿ ಏನಾಗುತ್ತೆ? ಸಪ್ಲೈ ಇನ್ಕ್ರೀಸ್ ಆಗುತ್ತೆ. ಮನಿ ಸಪ್ಲೈ ಇನ್ಕ್ರೀಸ್ ಆದಮೇಲೆ ಏನಾಗುತ್ತೆ? ಪರ್ಚೇಸಿಂಗ್ ಪವರ್ ಹೆಚ್ಚಿಗಾಗುತ್ತೆ. ಪರ್ಚೇಸಿಂಗ್ ಪವರ್ ಹೆಚ್ಚಾಯ್ತಂದರೆ ಜಲ್ ಏನಾಗುತ್ತೆ? ಎಕನಾಮಿಕ್ ಗ್ರೋತ್ ಆಗುತ್ತೆ. ಇದು ಎಕ್ಸ್ಪೆಕ್ಟೇಷನ್ಸ್ ಆಫ್ ದಿ RBIದ ಒಂದು ಎಕ್ಸ್ಪೆಕ್ಟೇಷನ್. ಇಫ್ ಸಪೋಸ್ ಈ ಬ್ಯಾಂಕ್ಗಳು ಲೋ ಇಂಟ್ರೆಸ್ಟಲ್ಲಿ ಜನಕ್ಕೆ ಬಡ್ಡಿ ಕೊಡ್ತಾವ ಅಂತ ಏನು ಗ್ಯಾರಂಟಿ? ವಾಟ್ ಈಸ್ ದ ಆ್ಯಕ್ಚುಲಿ ಗ್ಯಾರಂಟಿ? ಏನು ಈ ಒಂದು ಬ್ಯಾಂಕ್ಗಳು ಕಡಿಮೆ ಬಡ್ಡಿ ದರದಲ್ಲಿ ಪಬ್ಲಿಕ್ ಕೊಡ್ತಾವ ಅಂತ?
ಸೊ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳು ಸಾಲ ಜನರಿಗೆ ಕೊಡಲಿಲ್ಲ ಅಂದರೆ ಈ ಒಂದು ಶೆಡ್ಯೂಲ್ಡ್ ಬ್ಯಾಂಕ್ಸ್ಗಳು ಅವಾಗ ಆರ್ ಬಿ ಐನ ಮಾನಿಟರಿ ಪಾಲಿಸಿನ ಏನಾಗುತ್ತೆ, ಫೇಲ್ ಆದಂಗೆ ಆಗುತ್ತೆ. ಸೊ ಅದಕ್ಕೆ ಏನಾಗಬೇಕಂದ್ರೆ ಈ ಒಂದು ಮಾನಿಟರಿ ಪಾಲಿಸಿ ಏನು ಹಾಕೊಂಡಿದೆ, ಮಾನಿಟರಿ ಪಾಲಿಸಿ ಏನಾಗಬೇಕು, ಟ್ರಾನ್ಸ್ಮಿಷನ್ ಆಗಬೇಕು. ಮಾನಿಟರಿ ಒಂದು ಪಾಲಿಸಿ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ ಅಂದ್ರೆ ಏನು? ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ ಇನ್ ದ ಸೆನ್ಸ್ that if the RBI decrease the interest at that time, bank can also provide the loans to the public with a low interest. ಕಡಿಮೆ ಬಡ್ಡಿ ದರದಲ್ಲಿ ಅವುಗಳು ಕೂಡ ಬ್ಯಾಂಕಿಗೆ ಜನಕ್ಕೆ ಏನಾಗಬೇಕು, ಸಾಲವನ್ನು ಕೊಡಬೇಕು. ಅವಾಗ ಮಾತ್ರ ಆರ್ ಬಿ ಐ ಹಾಕೊಂಡಿರ್ತಕ್ಕಂಥ ಮಾನಿಟರಿ ಪಾಲಿಸಿ ಏನಾಗುತ್ತೆ, ಟ್ರಾನ್ಸ್ಮಿಷನ್ ಆಗುತ್ತೆ. ಇಫ್ ಸಪೋಸ್ ದೀಸ್ ಬ್ಯಾಂಕ್ಸ್ ಆರ್ ನಾಟ್ ಡಿಕ್ರೀಸ್ ದಿ ಅಮೌಂಟ್, ದೆನ್ ವಾಟ್ ಹ್ಯಾಪನ್ಸ್ ಇನ್ ದ ಸೆನ್ಸ್ ದ್ಯಾಟ್ ಇಲ್ಲಿವರೆಗೆ ನಾವು ಏನು ಓದಿದೀವಿ ಅದು ವೇಸ್ಟ್ ಆಗುತ್ತೆ. ಯಾಕೆ ಹೇಳಿ, ಆರ್ ಬಿ ಐನ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ ಇರೋದೇ ಹಾಗೆ. ಆರ್ ಬಿ ಐ ವೇರಿಯೇಷನ್ ಮಾಡಿದ್ರೆ ಬ್ಯಾಂಕ್ ಮೇಲೆ ಇಂಪ್ಯಾಕ್ಟ್ ಆಗಬೇಕು, ಬ್ಯಾಂಕ್ ಅಲ್ಟಿಮೇಟ್ಲಿ ಜನರ ಮೇಲೆ ಏನಾಗಬೇಕಂದ್ರೆ ಇಂಪ್ಯಾಕ್ಟ್ ಆಗಬೇಕದು. ಅಂದರೆ ಆರ್ ಬಿ ಐ ಕೊಟ್ಟಿರ್ತಕ್ಕಂಥ ಬೆನಿಫಿಟ್ ಜನರಿಗೆ ಟ್ರಾನ್ಸ್ಮಿಟ್ ಆಗಬೇಕು, ಅವಾಗ ಮಾತ್ರ ಮನಿ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಸೊ ಬ್ಯಾಂಕ್ಗಳು ವೇರಿಯೇಷನ್ ಮಾಡ್ತವೋ ಇಲ್ವೋ ಅಂತಕ್ಕಂಥ ಪ್ರಶ್ನೆ. ಇದರ ಸಂದರ್ಭದಲ್ಲಿ ಮಾನಿಟರಿ ಪಾಲಿಸಿಯನ್ನು ಟ್ರಾನ್ಸ್ಮಿಷನ್ ಆಗ್ತಾ ಇರಲಿಲ್ಲ ಈ ಹಿಂದೆ. ಸೊ ಅದಕ್ಕೆ ಇಫೆಕ್ಟಿವ್ಲಿ ಈ ಮಾನಿಟರಿ ಪಾಲಿಸಿಯನ್ನು ಟ್ರಾನ್ಸ್ಮಿಟ್ ಮಾಡೋಕ್ಕೋಸ್ಕರ ಕೆಲವೊಂದು ಇನೋವೇಟಿವ್ ಮೆಥಡ್ಸ್ಗಳನ್ನು ಜಾರಿಗೆ ತಗೊಂಡು ಬಂದರು. ಅವು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ಡಿಸ್ಕಷನ್ ಮಾಡೋಣ. ಅರ್ಥ ಆಯ್ತಾ? ವಾಟ್ ಈಸ್ ಮಾನಿಟರಿ ಪಾಲಿಸಿ? ಮಾನಿಟರಿ ಪಾಲಿಸಿ ಅಂದರೆ ದ ರೇಟ್ ಕಟ್ ಬೈ ದಿ ಆರ್ ಬಿ ಐ ಶುಡ್ ಬಿ ಟ್ರಾನ್ಸ್ಫರ್ ಟು ದಿ ಪಬ್ಲಿಕ್ ಏನಾಗಬೇಕು, ಟ್ರಾನ್ಸ್ಫರ್ ಆಗಬೇಕು. ಅದಕ್ಕೆ ನಾವು ಏನಂತೀವಿ, ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಇಫ್ ದ ಬ್ಯಾಂಕ್ ಮಿಡಲಲ್ಲಿ ಅದನ್ನು ಟ್ರಾನ್ಸ್ಮಿಟ್ ಆಗಲಿಲ್ಲ, ಪಬ್ಲಿಕ್ ಬೆನಿಫಿಟ್ ಆಗಲಿಲ್ಲ ಅಂದರೆ ಅದು ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಟ್ ಆಗಿಲ್ಲ ಅಂತ ಅರ್ಥ. ಸೊ ಅದನ್ನು ಮಾನಿಟರಿ ಒಂದು ಸ್ಟೆಪ್ಸ್ಗಳು ಏನು ತೊಗೊಂಡಿದ್ದಾರೆ ಟ್ರಾನ್ಸ್ಮಿಟ್ ಆಗೋಕ್ಕೆ, ಇಫೆಕ್ಟಿವ್ಲಿ ಕೆಲವೊಂದು ಮೆಥಡ್ಸ್ಗಳನ್ನು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಮೆಥಡ್ಸ್ಗಳಲ್ಲಿ ಮೊದಲನೇದು ಯಾವುದು ಅಂತಕ್ಕಂಥದ್ದು ಬೆಂಚ್ ಮಾರ್ಕ್ ಪ್ರೈಮ್ ಲೆಂಡಿಂಗ್ ಅಂತ ಕರಿತೀವಿ. ಏನಂತ ಹೇಳ್ತೀವಿ ಹೇಳಿ, ಬೆಂಚ್ ಮಾರ್ಕ್ ಪ್ರೈಮ್ ಲೆಂಡಿಂಗ್. ಫಸ್ಟ್ ಒನ್ ಇಸ್ ಇಲ್ಲಿ ನಾವು ಟಾಪಿಕ್ ಏನು ತೊಗೊಂಡಿದ್ದೀವಿ ಅಂದರೆ, ನಿಮಗೆ ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ ಪಾರದರ್ಶಕ ತರಲು ಆರ್ ಬಿ ಐ ಕೆಲವೊಂದು ಕ್ರಮಗಳನ್ನು ಜಾರಿಗೆ ತಂದಿದೆ. ಅರ್ಥ ಆಯ್ತಾ? ಇಫೆಕ್ಟಿವ್ಲಿ ಆರ್ ಬಿ ಐನಿಂದ ಜನಕ್ಕೆ ಒಂದು ಟ್ರಾನ್ಸ್ಮಿಟ್ ಆಗಬೇಕು ಈ ಒಂದು ಬೆನಿಫಿಟ್ಸ್ಗಳನ್ನೋಸ್ಕರ ಆರ್ ಬಿ ಐ ಏನು ಮಾಡಿದೆ, ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ಗೋಸ್ಕರ. ಆಯ್ತಾ? ಹೆಡ್ಡಿಂಗ್ ಏನಂದರೆ ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ ಇಫೆಕ್ಟಿವ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಆರ್ ಬಿ ಐ ಹ್ಯಾಸ್ ಟೇಕನ್ ವೇರಿಯಸ್ ಸ್ಟೆಪ್ಸ್. ಅರ್ಥ ಆಯ್ತಾ? ಅಥವಾ ಇದನ್ನು ಈ ಥರ ಆದರೂ ನೀವು ತಗೋಬಹುದು, ವೇರಿಯಸ್ ಸ್ಟೆಪ್ಸ್ ಟೇಕನ್ ಬೈ ಆರ್ ಬಿ ಐ ಫಾರ್ effectively implementation of ಮಾನಿಟರಿ ಪಾಲಿಸಿಯನ್ನು ಇಫೆಕ್ಟಿವ್ಲಿ ಇಂಪ್ಲಿಮೆಂಟೇಷನ್ ಆಗೋಗೋಸ್ಕರ ಕೆಲವೊಂದು ಸ್ಟೆಪ್ಸ್ಗಳನ್ನು ತಗೊಂಡಿದೆ. ಆಯಿತಾ? ಕೆಲವೊಂದು ಸ್ಟೆಪ್ಸ್ಗಳನ್ನು ತಗೊಂಡಿದೆ. ಮೊದಲನೇ ಸ್ಟೆಪ್ಸ್ ಯಾವುದಂದರೆ, ಫಸ್ಟ್ ಸ್ಟೆಪ್ ಟು, ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಬೆಂಚ್ ಮಾರ್ಕ್ ಪ್ರೈಮ್ ಲೆಂಡಿಂಗ್ ಅಂತ ಕರಿತೀವಿ. ನಾನು ನೆಕ್ಸ್ಟ್ ತಗೋತೀನಿ ಇಲ್ಲಿ, ಬೆಂಚ್ ಮಾರ್ಕ್, ಸಾರಿ ಇದನ್ನು ರಫ್ ಮಾಡ್ತೇನೆ, ಒಂದು ಸೆಕೆಂಡ್ ವೇಟ್ ಮಾಡಿ. ಮೊದಲನೇ ಸ್ಟೆಪ್ ಯಾವುದು? ಬೆಂಚ್ ಮಾರ್ಕ್ ಪ್ರೈಮ್ ಲೆಂಡಿಂಗ್. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಹಾಗಾದರೆ ಬೆಂಚ್ ಮಾರ್ಕ್ ಪ್ರೈಮ್ ಲೆಂಡಿಂಗ್ ಅಂತಕ್ಕಂಥ ಈ ಸ್ಟೆಪ್ಪನ್ನು, ಅರ್ಥ ಆಯ್ತಾ? ಈ ಸ್ಟೆಪ್ಪನ್ನು ಆರ್ ಬಿ ಐ ಯಾವಾಗ ತಗೋತಂದರೆ 2003ರಲ್ಲಿ ಇದನ್ನು 2003ರಲ್ಲಿ ಆರ್ ಬಿ ಐ ಜಾರಿಗೆ ತಂದಿತ್ತು.
ಅಂದರೆ ಇದು ಬೆಂಚ್ ಮಾರ್ಕ್ ಪ್ರೈಮ್ ಲೆಂಡಿಂಗ್ ಅಂದ್ರೆ ಏನು? ಇದು ಒಂದು ವ್ಯವಸ್ಥೆಯಾಗಿದ್ದು ಬ್ಯಾಂಕುಗಳು ಜನರಿಗೆ ಅಥವಾ ಮಾರುಕಟ್ಟೆಗೆ ಸಾಲ ಕೊಡುವಾಗ ಅನುಸರಿಸುವ ವಿಧಾನ ಅಥವಾ ವ್ಯವಸ್ಥೆ ಇದೊಂದು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಏನಂದರೆ RBI ಏನಾಯಿತು, ಏನು ಮಾಡ್ತಂದರೆ ಈ ಒಂದು ರೇಟ್ಗಳನ್ನು ಕಟ್ ಮಾಡ್ತು. ರೇಟ್ ಕಟ್ ಮಾಡ್ತಾರೆ, ರೆಪೋ ರೇಟ್ ಕಡಿಮೆ ಮಾಡ್ತು, ರಿವರ್ಸ್ ರೆಪೋ ರೇಟ್ ಕಡಿಮೆ ಮಾಡ್ತು, ಅಥವಾ SLR ಕಡಿಮೆ ಮಾಡ್ತು, CRR ಎಲ್ಲ ಕಡಿಮೆ ಮಾಡ್ತಂದರೆ ಈ ಒಂದು ಬ್ಯಾಂಕ್ಗಳು ಕೂಡ, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ RBI ಏನು ಮಾಡ್ತು, ರೇಟನ್ನು ಕಟ್ ಡೌನ್ ಮಾಡ್ತು, ರೇಟನ್ನು ಡಿಕ್ರೀಸ್ ಮಾಡ್ತು. ರೇಟ್ ಅಂದ ತಕ್ಷಣ ನೀವು SLR, CRR ಮತ್ತು ಈ ಒಂದು ರೆಪೋ ರೇಟ್ ಇವೆಲ್ಲ ಪರಿಗಣನೆ ತಗೋಬೇಕು. ರೇಟನ್ನು ಕಟ್ ಮಾಡ್ತು. ರೇಟನ್ನು ಕಟ್ ಮಾಡಿದ್ರೆ ಬ್ಯಾಂಕು ಕೂಡ ಏನು ಮಾಡಬೇಕು, ರೇಟನ್ನು ಕಟ್ ಮಾಡಬೇಕು. ಅವಾಗ ಏನಾಗುತ್ತಂದರೆ ಈ ಒಂದು RBI ಮಾನಿಟರಿ ಪಾಲಿಸಿ ಏನಾಗುತ್ತೆ, ಟ್ರಾನ್ಸ್ಮಿಟ್ ಆಗುತ್ತೆ. ಇಫ್ ಸಪೋಸ್ RBI ರೇಟನ್ನು ಕಟ್ ಡೌನ್ ಮಾಡಿದೆ, ಬಟ್ ಬ್ಯಾಂಕು ಈ ರೇಟನ್ನು ಇನ್ಕ್ರೀಸ್ ಮಾಡ್ತಂತ ಅನ್ಕೋಣ. ಸೊ ಇದು ಏನಾಯ್ತಂದರೆ ಟ್ರಾನ್ಸ್ಮಿಟ್ ಆಗಲಿಲ್ಲ. RBI ಎಷ್ಟೇ ಇನ್ಸ್ಟ್ರೂಮೆಂಟ್ ಇದ್ರೆ ಏನು ಉಪಯೋಗ ಆಯಿತು? ಅರ್ಥ ಆಯ್ತಾ? ಸೊ ಇದಕ್ಕೆ ಏನಾಯ್ತಂದರೆ ಸಮಸ್ಯೆ ಆಯಿತು. ಇದ್ರಗೋಸ್ಕರ RBI ಏನು ಮಾಡ್ತಂದರೆ 2003ರಲ್ಲಿ ಈ ಬೆಂಚ್ ಮಾರ್ಕ್ ಪ್ರೈಮ್ ಲೆಂಡಿಂಗನ್ನು ಜಾರಿಗೆ ತಂತು. ಈ ಒಂದು ಏನಂದರೆ ಇದೊಂದು ವ್ಯವಸ್ಥೆಯಾಗಿದ್ದು ಇದರಲ್ಲಿ ಬ್ಯಾಂಕ್ಗಳು ಜನರಿಗೆ ಅಥವಾ ಮಾರುಕಟ್ಟೆಗೆ ಸಾಲ ಕೊಡುವಾಗ ಅನುಸರಿಸುವ ಒಂದು ವಿಧಾನ ಆಗಿತ್ತು. ಈ ಒಂದು ಪದ್ಧತಿಯಲ್ಲಿ ಬಡ್ಡಿಯನ್ನು ಬ್ಯಾಂಕುಗಳ ನಿರ್ದೇಶಕರ ಮಂಡಳಿ ಏನು ಮಾಡ್ತಾ ಇತ್ತು, ನಿರ್ಧಾರ ಮಾಡ್ತಿತ್ತು. ಬಟ್ ಆಫ್ಟರ್ ಇದೆಲ್ಲ ಇಂಪ್ಲಿಮೆಂಟೇಷನ್, ಈ ಕ್ರಮ ಜಾರಿಗೆ ತಂದರೂ ಕೂಡ ಏನಾಗಲಿಲ್ಲ, ಮಾನಿಟರಿ ಪಾಲಿಸಿ ಇಫೆಕ್ಟಿವ್ಲಿ ಟ್ರಾನ್ಸ್ಮಿಷನ್ ಆಗಲಿಲ್ಲ. ಸೊ ಅದಕ್ಕೆ RBI ಏನು ಮಾಡ್ತು, ಮತ್ತೆ ಇನ್ನೊಂದು ವಿಧಾನವನ್ನು ಜಾರಿಗೆ ತಂತು. ಅದಕ್ಕೆ ಇನ್ನೊಂದು ಪದ್ಧತಿಯನ್ನು ಜಾರಿಗೆ ತಂತು. ಅದಕ್ಕೆ ನಾವೇನು ಕರಿತೀವಿ, ಎರಡನೇದು ಏನಂದರೆ ಬೇಸ್ ರೇಟ್ ಅಂತ ಕರಿತೀವಿ. ಹಾಗಾದರೆ ಈ ಬೇಸ್ ರೇಟ್ ಅಂತಕ್ಕಂಥ ಪದ್ಧತಿಯನ್ನು RBI ಯಾವಾಗ ಜಾರಿಗೆ ತಂತಂದರೆ 2010ರಲ್ಲಿ ಜಾರಿಗೆ ಬಂದಿತ್ತು. ಹಾಗಾದರೆ ಬೇಸ್ ರೇಟ್ ಅಂದ್ರೇನು? ಇದು ಒಂದು ಬಡ್ಡಿಯ ದರವಾಗಿದ್ದು ಬ್ಯಾಂಕುಗಳು ಈ ಬಡ್ಡಿಯ ದರಕ್ಕಿಂತ ಇದು ಒಂದು ಬಡ್ಡಿಯ ದರವಾಗಿದ್ದು ಬ್ಯಾಂಕ್ಗಳು ಈ ಬಡ್ಡಿಯ ದರಕ್ಕಿಂತ ಕಡಿಮೆಯಲ್ಲಿ ಜನರಿಗೆ ಹಣ ಅಥವಾ ಸಾಲ ಕೊಡುವಂತಿಲ್ಲ. ಇಟ್ ಈಸ್ ಮಿನಿಮಮ್ ಇಂಟ್ರೆಸ್ಟ್ ರೇಟ್ below which bank
can't provide loan to the ಪಬ್ಲಿಕ್. ಇದು ಬೇಸ್ ರೇಟ್ ಆಯಿತು. ಈ ಬೇಸ್ ರೇಟಲ್ಲೂ ಕೂಡ ಏನಾಯ್ತಂದರೆ ಇಲ್ಲಿ ಏನಂದರೆ ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ಬದಲಾವಣೆ ಆಯಿತು. ಫಾರ್ ಎಕ್ಸಾಂಪಲ್ಲು ಇಲ್ಲಿ ಒಂದು SBI ಬ್ಯಾಂಕು, ಇನ್ನೊಂದು ಯಾವುದಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಎಕ್ಸಾಂಪಲ್ ತಗೋತಾ ಇದ್ದೀನಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಎರಡು ಬ್ಯಾಂಕ್ಗಳಿದ್ದಾವೆ. ಈಗ ಏನು ಮಾಡ್ತು SBI ಏನು ಮಾಡ್ತು, ಬೇಸ್ ರೇಟನ್ನು ಎಷ್ಟು ಇಟ್ಟಿದೆ, 5% ಇಟ್ಟಿದೆ RBI ಗೈಡ್ಲೈನ್ಸ್ ಪ್ರಕಾರ. ಅದೇ ಪಂಜಾಬ್ ನ್ಯಾಷನಲ್ಲು ಬೇಸ್ ರೇಟ್ ಎಷ್ಟಿದೆ ಅಂದರೆ 6% ಇಟ್ಟಿದೆ. ಆಫ್ಟರ್ ಆಲ್ ಇದರಿಂದ ಏನಾಯಿತು, ಇದರಿಂದನೂ ಕೂಡ ಟ್ರಾನ್ಸ್ಮಿಟ್ ಆಗಲಿಲ್ಲ. RBI ರೇಟ್ ಕಟ್ ಮಾಡ್ತು, ಬಟ್ ಬ್ಯಾಂಕ್ಗಳು ರೇಟ್ ಕಟ್ ಮಾಡಲಿಲ್ಲ. ಬ್ಯಾಂಕ್ಗಳು ರೇಟ್ ಕಟ್ ಆದರೂ ಕೂಡ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಏನಾಯಿತು, ವೇರಿಯೇಷನ್ ಆಯಿತು. ಸೊ ಇದನ್ನು ಕೂಡ ಏನಾಗಲಿಲ್ಲ, ಇಫೆಕ್ಟಿವ್ಲಿ ಟ್ರಾನ್ಸ್ಮಿಷನ್ ಆಗಲಿಲ್ಲ. ಸೊ ಈ ವ್ಯವಸ್ಥೆಯನ್ನು RBI ಏನು ಮಾಡ್ತು, ವಾಶ್ಔಟ್ ಮಾಡ್ತು, ಕೈಯನ್ನು ಬಿಡ್ತು. ಅರ್ಥ ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ಮಾರ್ಜಿನಲ್ ಕಾಸ್ಟ್ ಫಾರ್ ಫಂಡ್ ಬೇಸ್ಡ್ ಲೆಂಡಿಂಗ್ ಅಂತೇಳಿ. ಮೂರನೇ ವ್ಯವಸ್ಥೆ ಅಂದರೆ ಮಾರ್ಜಿನಲ್ ಕಾಸ್ಟ್ ಫಾರ್ ಫಂಡ್ ಬೇಸ್ಡ್ ಲೆಂಡಿಂಗ್. MCLR ಅಂತ ಹೇಳ್ತೀವಿ. ಇವೆಲ್ಲ ನಿಮಗೆ ಇದ್ರಾಗ ಕೇಳ್ತಾರ ಎಕ್ಸ್ಪ್ಯಾನ್ಷನ್ ಫಾರ್ಮಲ್ಲಿ. ಅರ್ಥ ಆಯ್ತಾ? ಮಾರ್ಜಿನಲ್ ಕಾಸ್ಟ್ ಫಾರ್ ಫಂಡ್ ಬೇಸ್ಡ್ ಲೆಂಡಿಂಗ್ ಅಂದ್ರೆ ಏನು? ಇದನ್ನು 2016ರಲ್ಲಿ RBI ಜಾರಿಗೆ ತಂದಿದೆ. ಪ್ರಸ್ತುತವಾಗಿ ಈ ವ್ಯವಸ್ಥೆ ಜಾರಿಯಲ್ಲಿದೆ. ಅರ್ಥ ಆಯ್ತಾ? ಇದು ಗೊತ್ತಿರಬೇಕು ನಿಮಗೆ. ಟು ಇಫೆಕ್ಟಿವ್ಲಿ ಇಂಪ್ಲಿಮೆಂಟ್ ದ ಮಾನಿಟರಿ ಪಾಲಿಸಿ ಆರ್ ಇಫೆಕ್ಟಿವ್ಲಿ ಟ್ರಾನ್ಸ್ಮಿಟ್ ದ ಮಾನಿಟರಿ ಪಾಲಿಸಿ ಬೆನಿಫಿಟ್ಸ್ ಟು ದಿ ಪಬ್ಲಿಕ್ಕು. ಈಗ ಏನಾಗಿದೆ, MCLR ಪದ್ಧತಿ RBI 2016ರಲ್ಲಿ ಏನು ಜಾರಿಗೆ ತಂದಿದೆ, ಪ್ರಸ್ತುತವಾಗಿ ಈ ವ್ಯವಸ್ಥೆ ಜಾರಿಯಲ್ಲಿದೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿ ಇರಬೇಕು. ಅರ್ಥ ಆಯ್ತಾ? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಬರುತ್ತೆ ನಿಮಗೆ, ಯಾವುದಂದ್ರೆ ನಾನ್ ಟ್ರೆಡಿಷನಲ್ ಮಾನಿಟರಿ ಪಾಲಿಸಿ ಅಂತ ಬರ್ತಾವ. ಅಥವಾ ನಿಮಗೆ ಫಸ್ಟ್ ನಾನು ಏನು ಹೇಳ್ತೀನಿ ಅಂದರೆ ಬೇಸಲ್ ನಾರ್ಮ್ಸ್ಗಳು ಅಂತ ಹೇಳ್ತೀನಿ. ಬೇಸಲ್ ನಾರ್ಮ್ಸ್ಗಳು ಆಮೇಲೆ ಮಾತಾಡೋಣ. ಫಸ್ಟು ನಾನ್ ಟ್ರೆಡಿಷನಲ್ ಅಂದರೆ ಐ ಥಿಂಕ್ ಅದು ಟಾಪಿಕ್ಕು ನಿಮಗೆ ಅದು ಇದಕ್ಕೆ ಸಿಮಿಲಾರಿಟಿ ಇದೆ. ಅಸಾಂಪ್ರದಾಯಿಕ ಹಣಕಾಸು ನೀತಿಯ ಸಾಧನಗಳು. ನಾನ್ ಟ್ರೆಡಿಷನಲ್ ಒಂದು ಹಣಕಾಸು ನೀತಿಯ ಸಾಧನ, ನಾನ್ ಟ್ರೆಡಿಷನಲ್ ಮಾನಿಟರಿ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ನೀವು ನೋಡುವಂಥ ಸ್ಲೈಡ್. ಅರ್ಥ? ನಾನ್ ಟ್ರೆಡಿಷನಲ್ ಮಾನಿಟರಿ ಇನ್ಸ್ಟ್ರೂಮೆಂಟ್ಸ್, ಅಥವಾ ನಮಗೆ ಇದಕ್ಕೆ ಕರಿತೀವಿ ಅಸಾಂಪ್ರದಾಯಿಕ ಹಣಕಾಸು ನೀತಿಯ ಸಲಕರಣೆಗಳು ಅಂತ ಹೇಳ್ತೀವಿ. ಹಾಗಾದರೆ ಅಸಾಂಪ್ರದಾಯಿಕ ಹಣಕಾಸು ನೀತಿಯ ಸಲಕರಣೆಗಳು ಅಂದ್ರೆ ಏನಿದು ಒಂದು ಟಾಪಿಕ್ಕು ಅಂದರೆ, ನೋಡಿ ನಾನು ನಿಮಗೆ ಏನು ಹೇಳಿದೆ ಅಂದರೆ, ಈಗ ಎಕನಾಮಿಕ್ ಗ್ರೋತ್ ಆಗಬೇಕಾಗ್ಯದ. ಎಲ್ಲ ದೇಶಗಳು ಬಯಸೋದಿದೆ. ಎಕನಾಮಿಕ್ ಗ್ರೋತ್ ಆಗಬೇಕಂದ್ರೆ ಮನಿ ಸಪ್ಲೈ ಏನಾಗಬೇಕಾಗ್ಯದ,
ಮನಿ ಸಪ್ಲೈ ಏನಾಗಬೇಕಾಗ್ಯದ, ಹೆಚ್ಚಿಗೆ ಆಗ್ಬೇಕಾಗ್ಯದ. ಮನಿ ಸಪ್ಲೈ ಏನಾಗಬೇಕಾದ್ರೆ ಹೆಚ್ಚಿಗೆ ಆಗ್ಬೇಕಾಗ್ಯದ. ನಾನು ಹೇಳಿದ್ದೀನಿ ಮನಿ ಸಪ್ಲೈ ಹೆಚ್ಚಿಗೆ ಆಯ್ತಂದರೆ ಪರ್ಚೇಸಿಂಗ್ ಪವರ್ ಏನಾಗುತ್ತೆ, ಪರ್ಚೇಸಿಂಗ್ ಪವರ್ ಏನಾಗುತ್ತೆ, ಜನರು ಖರೀದಿಸುವ ಸಾಮರ್ಥ್ಯ ಇನ್ಕ್ರೀಸ್ ಆಗುತ್ತೆ. ಜನರ ಡಿಮ್ಯಾಂಡ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಡಿಮ್ಯಾಂಡ್ಸ್ ಇನ್ಕ್ರೀಸ್ ಆದರೆ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡಕ್ಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇನ್ವೆಸ್ಟ್ಮೆಂಟು ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಯಾಕಂದ್ರೆ ಹಣ ಹೆಚ್ಚಾಗಿದೆ. ಸೊ ಇವೆಲ್ಲ ಬೆನಿಫಿಟ್ಸ್ಗಳಿದ್ದಾವೆ. ಹಾಗಾದರೆ ಈಗ ಏನು ಮಾಡ್ಬೋದು ಅಂದರೆ ಕೆಲವೊಂದು ಅಸಾಂಪ್ರದಾಯಿಕ ಹಣಕಾಸು ನೀತಿಯ ಸಲಕರಣೆಗಳು ಇವು ನಮ್ಮ ದೇಶದಲ್ಲೇ ಬಳಸಲ್ಲ, ಬೇರೆ ದೇಶದಲ್ಲಿ ಬಳಸ್ತಾರೆ ಇವು. ಅದತ್ತ ಸಚ್ ಟೈಪ್ ಆಫ್ ಮಾನಿಟರಿ ಇನ್ಸ್ಟ್ರೂಮೆಂಟ್ಸ್ ಆರ್ ಯೂಸ್ಡ್ ಬೈ ದಿ ಸಮ್ ನೇಷನ್ಸ್. ಕೆಲವೊಂದು ದೇಶಗಳು ಏನು ಮಾಡ್ತಾವ, ಕೆಲವೊಂದು ಏನು ಮಾಡ್ತಾವ ಅಂದರೆ ಸಲಕರಣೆಗಳು ಯೂಸ್ ಮಾಡ್ತಾವೆ ಅಸಾಂಪ್ರದಾಯಿಕವಾಗಿ. ಅಂಥವು ಯಾವ ಅಂದರೆ ಮನಿ ಸಪ್ಲೈ ಹೆಚ್ಚಾಗ್ತದಂದ್ರೆ ಏನು ಮಾಡೋದಂದರೆ ಕಡಿಮೆ ಬಡ್ಡಿ ದರದಲ್ಲಿ ಏನು ಮಾಡ್ಬೋದು, ಸಾಲವನ್ನು ಕೊಡ್ಬೋದು ಜನರಿಗೆ. ಅರ್ಥ ಆಯ್ತಾ? ಈಗ ಏನು ಮಾಡ್ಬೋದು ಅಂದರೆ ಸೆಂಟ್ರಲ್ ಬ್ಯಾಂಕ್ ಹೇಳುತ್ತೆ, ಸೆಂಟ್ರಲ್ ಬ್ಯಾಂಕ್ ಏನು ಮಾಡುತ್ತೆ, ಸೆಂಟ್ರಲ್ ಬ್ಯಾಂಕು ಡೈರೆಕ್ಷನ್ ಕೊಡುತ್ತೆ. ಅದಕ್ಕೆ ಈ ಒಂದು ಶೆಡ್ಯೂಲ್ಡ್ ಬ್ಯಾಂಕ್ಸ್ಗಳಿಗೆ ಏನಂತ ಡೈರೆಕ್ಷನ್ ಕೊಡುತ್ತೆ, ಏನು ಕೊಡುತ್ತೆ ಅಂದರೆ ಜನರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ದುಡ್ಡು ಕೊಟ್ಬಿಡಿ, ಜನರಿಗೆ ಹಣ ಕೊಟ್ಬಿಡಿ. ಜನರಿಗೆ ಏನು ಮಾಡಿದ್ರೆ ಹಣವನ್ನು ಕೊಡಿ, ಫ್ರೀ ಆಫ್ ಕಾಸ್ಟಲ್ಲಿ ಕೊಡಿ. ಸೊ ಫ್ರೀ ಆಫ್ ಕಾಸ್ಟಲ್ಲಿ ಹಣ ಜನಕ್ಕೆ ಕೊಡ್ಲತ್ತಂದರೆ ಮಾರ್ಕೆಟಲ್ಲಿ ಮನಿ ಹೆಚ್ಚಾಗುತ್ತೆ. ಸೊ ಮನಿ ಹೆಚ್ಚಾಯ್ತಂದ್ರೆ ಎಕನಾಮಿಕ್ ಗ್ರೋತ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ಮೆಥಡ್. ಇದಕ್ಕೆ ಅಸಾಂಪ್ರದಾಯಿಕ ವಿಧಾನ. ಅರ್ಥ ಆಯ್ತಾ? ಅಂಥ ಅಸಾಂಪ್ರದಾಯಿಕ ವಿಧಾನ ನಮ್ಮ ದೇಶದಲ್ಲಿ ಯೂಸ್ ಮಾಡಲ್ಲ, ಬೇರೆ ದೇಶದಲ್ಲೆಲ್ಲ ಯೂಸ್ ಮಾಡ್ತಾರ. ಅವು ಯಾವ್ಯಾವ ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಆದರೆ ಅಸಾಂಪ್ರದಾಯಿಕ ವಿಧಾನಗಳು ಬಳಸೋದು ಪ್ರಮುಖ ಕಾರಣ ಏನಂದರೆ ಈ ಎಕನಾಮಿಕ್ ಗ್ರೋತನ್ನು ಇನ್ಕ್ರೀಸ್ ಮಾಡೋಗೋಸ್ಕರ. ಆಯ್ತಾ? ಎಕನಾಮಿಕ್ ಗ್ರೋತನ್ನು ಇನ್ಕ್ರೀಸ್ ಮಾಡೋಗೋಸ್ಕರ ಕೆಲವೊಂದು ದೇಶಗಳು ಏನು ಮಾಡ್ತಾವೆ ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಅಥವಾ ಜೀರೋ ಇಂಟ್ರೆಸ್ಟ್ ರೇಟಲ್ಲಿ ಪಬ್ಲಿಕ್ ಏನು ಮಾಡ್ತಾವೆ, ಸಾಲ ಕೊಡ್ತಾ. ಇದರಿಂದ ಮಾರ್ಕೆಟಲ್ಲಿ ಏನಾಗುತ್ತೆ, ಮನಿ ಇನ್ಕ್ರೀಸ್ ಆಗುತ್ತೆ. ಸೊ ಅಂಥ ಒಂದು ಸಲಕರಣೆಗಳನ್ನು ಅಸಾಂಪ್ರದಾಯಿಕ ಹಣಕಾಸು ನೀತಿಯ ಸಲಕರಣೆಗಳಂತ ಕರಿತೀವಿ. ನಾನ್ ಟ್ರೆಡಿಷನಲ್ ಮಾನಿಟರಿ ಪಾಲಿಸಿ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಸೊ ಅವುಗಳ ಬಗ್ಗೆ ಈಗ ನಾವು ಮಾಡೋಣ, ಡಿಸ್ಕಷನ್ ಮಾಡೋಣ ಒಂದೊಂದಾಗಿ. ಮೊದಲನೇದು ಏನಂದರೆ ಇಲ್ಲಿ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ ಅಂತ ಕರಿತೀವಿ. ಆಯ್ತಾ? ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ. ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಏನಂದರೆ ಈಗ ಮಾಮೂಲಿ ಸ್ಥಿತಿಯಲ್ಲಿ ಆ ಥರ ನಾರ್ಮಲ್ ಕಂಡೀಷನಲ್ಲಿ, ಅದಾಯ್ತಾ, ಫಾರ್ ನಾರ್ಮಲ್ ಕಂಡೀಷನಲ್ಲಿ ಇಲ್ಲಿ ನಾನೇನು ತೊಗೊಂಡಿದ್ದೀನಿ, ಸೆಂಟ್ರಲ್ ಬ್ಯಾಂಕ್ ತೊಗೊಂಡಿದ್ದೀನಿ. ಸೆಂಟ್ರಲ್ ಬ್ಯಾಂಕ್ ಇನ್ನೊಂದು ಯಾವುದಂದರೆ ಇಲ್ಲಿ ನಾನು ಒಂದು ಬ್ಯಾಂಕ್ ತೊಗೊಂಡಿದ್ದೀನಿ, ದಟ್ ಈಸ್ ಕಮರ್ಷಿಯಲ್ ಬ್ಯಾಂಕ್. ಈಗ ಏನಾಗುತ್ತಂದರೆ ಈ ಕಮರ್ಷಿಯಲ್ ಬ್ಯಾಂಕು RBI ಹತ್ರ ಡೆಪಾಸಿಟ್ ಮಾಡ್ತಂದ್ರೆ, ಡೆಪಾಸಿಟ್ಸ್ ಇಡ್ತಂದ್ರೆ ಅವಾಗ ಇಂಟ್ರೆಸ್ಟ್ ಯಾರು ಕೊಡ್ತಾರ? ಇಂಟ್ರೆಸ್ಟ್ ಕೊಡಲಾಗುತ್ತೆ. ಇಂಟ್ರೆಸ್ಟ್ ಯಾವುದು ಕೊಡುತ್ತೆ? ಸೆಂಟ್ರಲ್ ಬ್ಯಾಂಕ್ ಕೊಡುತ್ತೆ. ದಿಸ್ ಇಸ್ ದ ನಾರ್ಮಲ್ ಕಂಡೀಷನ್ಸ್. ಈ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ ಅಥವಾ ಋಣಾತ್ಮಕ ಒಂದು ಹಣಕಾಸು ನೀತಿ ಅಂತ ಏನಿದೆ, ಋಣಾತ್ಮಕ ಹಣಕಾಸು ನೀತಿ, ಇದರಲ್ಲಿ ಏನಾಗುತ್ತಂದರೆ ಸೆಂಟ್ರಲ್ ಬ್ಯಾಂಕ್, ಇದು ಸೆಂಟ್ರಲ್ ಬ್ಯಾಂಕು. ಅರ್ಥ ಆಯ್ತಾ? ಇಲ್ಲಿರ್ತಕ್ಕಂಥದ್ದು ಕಮರ್ಷಿಯಲ್ ಬ್ಯಾಂಕ್. ಕಮರ್ಷಿಯಲ್ ಬ್ಯಾಂಕ್. ಈ ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡ್ತಂದ್ರೆ ಡೆಪಾಸಿಟ್ ಇಡ್ಸ್ತು. RBI ಅಥವಾ ಸೆಂಟ್ರಲ್ ಬ್ಯಾಂಕ್ ಹತ್ರ ಏನಾದರೂ ಡೆಪಾಸಿಟ್ ಇಡ್ತಂದ್ರೆ ಕಮರ್ಷಿಯಲ್ ಬ್ಯಾಂಕು ಈಗ ಯಾರು ಬಡ್ಡಿ ಕೊಡಬೇಕಾಗ್ತದ? ಬ್ಯಾಂಕೇ ಬಡ್ಡಿ ಕೊಡಬೇಕಾಗ್ತದ. ಅರೆ ಇದು ಎಂಥದ್ದು? ಅದಕ್ಕೆ ನಾವೇನು ಕರಿತೀವಿ, ಅಸಾಂಪ್ರದಾಯಿಕ ಹಣಕಾಸು ನೀತಿ ಕ್ರಮಗಳಂತ ಕರಿತೀವಿ. ಈ ಒಂದು ಕಮರ್ಷಿಯಲ್ ಬ್ಯಾಂಕೇ ಏನು ಕೊಡಬೇಕಾಗತ್ತೆ? ಬಡ್ಡಿಯನ್ನು ಕೊಡಬೇಕಾಗತ್ತೆ. ಇಫ್ ಸಪೋಸ್ ಇದರ ಅರ್ಥ ಏನು, ಉದ್ದೇಶ ಏನು ಯೋಚನೆ ಮಾಡಿ. ಇಲ್ಲಿ ಏನಂದರೆ ಇದು ಏನು ಮಾಡ್ತು, ಇಂಟ್ರೆಸ್ಟ್ ಯಾವುದು? ಬ್ಯಾಂಕೇ ಕೊಡೋದು. ಹಾಗಾದರೆ ಇದರ ಹಿಂದಿನ ಉದ್ದೇಶ ಏನು? ಸೆಂಟ್ರಲ್ ಬ್ಯಾಂಕ್ ಏನು ಹೇಳ್ತಾ ಇದೆ ಅಂದರೆ, ನೀನು ಏನಾದರೂ ನನ್ನ ಹತ್ರ ಹಣನ ಜಮಾವಣೆ ಮಾಡಿದೆ ಅಂದರೆ
ನೀನು ನನಗೇ ಬಡ್ಡಿ ಕೊಡಬೇಕಾಗ್ತದೆ ಅಂತ ಕೇಳುತ್ತೆ. ಸೊ ಇದರ ಉದ್ದೇಶ ಏನಂದರೆ, ಪ್ರಮುಖ ಉದ್ದೇಶ ಏನಂದರೆ ಜನರಿಗೆ ಮನಿ ಆರ್ ಲೋನ್ ಟು ಪಬ್ಲಿಕ್ ಏನು ಮಾಡ್ತಾ ಇದೆ, ಇನ್ಕ್ರೀಸ್ ಮಾಡೋಗೋಸ್ಕರ. ಅಂದರೆ ಜನರಿಗೆ ಹಣ ನೀ ಕೊಡು, ನನಗೆ ಹತ್ರ ಕೊಡಬೇಡ, ನನಗೆ ಸಾಲ ಕೊಡಬೇಡ, ಜನರಿಗೆ ಕಡಿಮೆ ದರದಲ್ಲಿ ಹಣ ಕೊಡು. ಆದರೆ ಜನರಿಗೆ ಹಣವನ್ನು ಕೊಡು, ಲೋನ್ ಟು ದಿ ಪಬ್ಲಿಕ್ ಕೊಡು, ಆದರೆ ನನ್ನ ಹತ್ರ ಇಡಬೇಡ. ನೀ ಜನರಿಗೆ ಹಣ ನೀ ಹೆಚ್ಚಿಗೆ ಕೊಡುವಂಥದ್ದು ಏನು ಮಾಡ್ತಾ ಇದೆ, ಬೂಸ್ಟ್ ಮಾಡ್ತಾ ಇದೆ. ಇದ್ರ ಹಿಂದಿನ ಉದ್ದೇಶ ಏನಾಯಿತು, ಜನರಿಗೆ ಅವಾಗ ಏನು ಮಾಡ್ತಾರೆ, ಕಮರ್ಷಿಯಲ್ ಬ್ಯಾಂಕು ಸೆಂಟ್ರಲ್ ಬ್ಯಾಂಕಲ್ಲಿ ಹಣ ಇಡದೆ ಇಂಥ ಸಿಚುವೇಶನ್ ಬ್ಯಾಡೋ ಮಾರಾಯ ಅಂತ ತಿಳ್ಕೊಂಡು ಏನು ಮಾಡುತ್ತಂದರೆ, ಈ ಕಮರ್ಷಿಯಲ್ ಬ್ಯಾಂಕು ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡುತ್ತಂದರೆ, ಒಂದು ಲೋ ಇಂಟ್ರೆಸ್ಟಲ್ಲಿ ಜನಕ್ಕೆ ಏನು ಮಾಡುತ್ತೆ, ಹಣವನ್ನು ಕೊಡುತ್ತೆ. ಸೊ ಈ ಒಂದು ಪ್ರಮುಖ ಇದರ ಉದ್ದೇಶ ಈ ಥರ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ ಅಂದರೆ ಏನು, ಇದರ ಪ್ರಮುಖ ಉದ್ದೇಶ ಏನಂದರೆ ಮನಿ ಸಪ್ಲೈ ಇನ್ ದ ಮಾರ್ಕೆಟ್. ಅರ್ಥ ಪ್ರಮುಖ ಉದ್ದೇಶ ಏನು, ಮನಿ ಸಪ್ಲೈ ಏನು ಮಾಡೋದು, ಇನ್ಕ್ರೀಸ್ ಮಾಡೋದು ಅಲ್ವಾ. ಮನಿ ಸಪ್ಲೈ ಇನ್ಕ್ರೀಸ್ ಅಂದರೆ ಏನು, ಜನಕ್ಕೆ ಕೊಡು ಹಣ ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಏನಾಗುತ್ತೆ, ಮನಿ ಸಪ್ಲೈ ಇನ್ಕ್ರೀಸ್ ಮಾಡೋದು ಇದರ ಪ್ರಮುಖ ಉದ್ದೇಶ. ಸೊ ಹಾಗಾದರೆ ಮನಿ ಸಪ್ಲೈ ಇನ್ಕ್ರೀಸ್ ಆಯ್ತಂದರೆ ಮಾರ್ಕೆಟಲ್ಲಿ ಏನಾಗುತ್ತೆ, ಹಣ ಹೆಚ್ಚಾಗುತ್ತೆ. ಹಣ ಹೆಚ್ಚಾಗದ್ರಾಗ ಎಕನಾಮಿಕ್ ಗ್ರೋತ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ದಿಸ್ ಈಸ್ ನೋನ್ ಆಸ್ ದ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ. ಅರ್ಥಾಯ್ತಾ. ಈಗ ಇನ್ನೊಂದು ಬರುತ್ತೆ ಯಾವುದಂದರೆ, ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ ಆದಮೇಲೆ ಜೀರೋ ಇಂಟ್ರೆಸ್ಟ್ ರೇಟ್ ಪಾಲಿಸಿ. ಎರಡನೇದು ಜೀರೋ ಇಂಟ್ರೆಸ್ಟ್ ರೇಟ್ ಪಾಲಿಸಿ. ಜೀರೋ ಇಂಟ್ರೆಸ್ಟ್ ರೇಟ್ ಪಾಲಿಸಿ ಅಂದರೆ ಏನು, ಜೀರೋ ಇಂಟ್ರೆಸ್ಟ್ ರೇಟ್ ಪಾಲಿಸಿ ಅಂದರೆ ಇಲ್ಲಿ ಏನಂದರೆ ವಾಣಿಜ್ಯ ಬ್ಯಾಂಕ್ಗಳು ಅಥವಾ ಬ್ಯಾಂಕುಗಳು ಜೀರೋ ಬಡ್ಡಿ ದರದಲ್ಲಿ ಜನರಿಗೆ ಹಣವನ್ನು ವಿತರಣೆ ಮಾಡುತ್ತವೆ. ಸೊ ಜೀರೋ ಬಡ್ಡಿ ದರದಲ್ಲಿ ಹಣ ಸಿಗಲತ್ತಂದ್ರೆ ಪಬ್ಲಿಕ್ ಏನು ಮಾಡ್ತಾರ, ಪಬ್ಲಿಕ್ಗಳು ಏನು ಮಾಡ್ತಾರ, ನಿಮಗೆಲ್ಲ ಜೀರೋ ಬಡ್ಡಿ ದರದಲ್ಲಿ ಹಣ ಕೊಡ್ಲತ್ತಾರೆ, ಏನು ಮಾಡ್ತೀರಿ, ಹುಡ್ಕೋತೆ ಬ್ಯಾಂಕಿಗೆ ಲೋನ್ ತಗೋತೀರಿ ಅಲ್ವಾ. ಸೊ ಲೋನ್ ಒಂದು ಪ್ರಮಾಣ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಲೋನ್ ತಗೊಳ್ಳೋ ಪ್ರಮಾಣ ಇನ್ಕ್ರೀಸ್ ಆಯ್ತು ಅಂದರೆ ನಾನು ಅದನ್ನು ಡ್ರಾಪ್ ಮಾಡ್ತಾ ಇದ್ದೀನಿ. ಆಟೋಮೆಟಿಕ್ ಏನಾಗುತ್ತೆ, ಪಬ್ಲಿಕ್ ಲೋನ್ ಇನ್ಕ್ರೀಸ್ ಆಗುತ್ತೆ. ಮನಿ ಸಪ್ಲೈ ಏನಾಗುತ್ತೆ, ಮಾರ್ಕೆಟಲ್ಲಿ ಇನ್ಕ್ರೀಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಎಕನಾಮಿಕ್ ಗ್ರೋತ್ ಆಗುತ್ತೆ ಅಲ್ವಾ. ಇದನ್ನು ಕೊಂದು ಏನಂದರೆ ನಾನ್ ಟ್ರೆಡಿಷ್ನಲ್ ಮಾನಿಟರಿ ಪಾಲಿಸಿ. ಇದನ್ನು ಕೂಡ ಇದರಲ್ಲಿ ಏನಂದರೆ ಜೀರೋ ಅಥವಾ ಬಡ್ಡಿ ಇಲ್ಲದೇನೆ, ಜೀರೋ ಬಡ್ಡಿ ದರದಲ್ಲಿ ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳು ಏನು ಮಾಡ್ತಾವ, ಜನರಿಗೆ ಹಣವನ್ನು ಕೊಟ್ಬಿಡ್ತಾವೆ. ಅದಕ್ಕೆ ಜೀರೋ ಇಂಟ್ರೆಸ್ಟ್ ರೇಟ್ ಪಾಲಿಸಿ ಅಂತ ಹೇಳ್ತೀವಿ. ಇನ್ನೊಂದು ಯಾವುದು ಬರುತ್ತಂದರೆ ಹೆಲಿಕಾಪ್ಟರ್ ಮನಿ ಅಂತಕ್ಕಂಥದ್ದು. ಹೆಲಿಕಾಪ್ಟರ್ ಮನಿ ಅಂತ ಹೇಳ್ತೀವಿ. ಹಾಗಾದರೆ ಹೆಲಿಕಾಪ್ಟರ್ ಮನಿ ಅಂದರೆ ಏನು, ಈ ಹೆಲಿಕಾಪ್ಟರ್ ಮನಿ ನೀತಿಯನ್ನು ಜಗತ್ತಿನಲ್ಲಿ ಮೊದಲ ಬಳಸಿದ ದೇಶ ಜಪಾನ್. ಇದನ್ನು ಈ ಹೆಲಿಕಾಪ್ಟರ್ ಮನಿ ಹೇಳಿದವ್ರು ಯಾರಂದರೆ ಮಿಲ್ಟನ್ ಫ್ರಾಡ್ಮನ್ ಅಂತಕ್ಕಂಥವ್ರು. ಮಿಲ್ಟನ್ ಫ್ರಾಡ್ಮನ್ ಅಂತಕ್ಕಂಥ ವ್ಯಕ್ತಿ ಇದನ್ನು ತೋರಿಸ್ಕೊಡ್ತಾರೆ. ಸೊ ಹೆಲಿಕಾಪ್ಟರ್ ಮನಿಯಲ್ಲಿ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಬ್ಯಾಂಕುಗಳು ಫ್ರೀ ಆಫ್ ಕಾಸ್ಟಲ್ಲಿ ಜನರಿಗೆ ಹಣವನ್ನು ಕೊಟ್ಬಿಡ್ತಾವೆ. ಅಥವಾ ಬ್ಯಾಂಕ್ಗಳಿಂದ ಸೆನ್ಸೆಡ್ ಗೌರ್ಮೆಂಟ್ ಆದೇಶದ ಮೇರೆಗೆ ಗೌರ್ಮೆಂಟ್ ಏನು ಮಾಡುತ್ತೆ, ಫ್ರೀ ಆಫ್ ಕಾಸ್ಟಲ್ಲಿ ಜನರಿಗೆ ಏನು ಮಾಡ್ತಾವ, ಹಣವನ್ನು ಕೊಡ್ತಾವೆ. ಎಲ್ಲರ ಹತ್ರ ಹಣನೇ ಹಣ. ಅರ್ಧಾಯ್ತಾ. ಸೊ ಇದಕ್ಕೇನು ಕರಿತೀವಿ ನಾವು, ಹೆಲಿಕಾಪ್ಟರ್ ಮನಿ ಅಂತ ಕರಿತೀವಿ. ಜೀರೋ ಇಂಟ್ರೆಸ್ಟ್ ರೇಟಲ್ಲಿ ಪಾಲಿಸಿ ಏನಾಯಿತು, ಇಲ್ಲೇನಾಯಿತು, ನೀವು ಸಾಲ ತೆಗೆದುಕೊಂಡು ಹೋಗ್ರಿ, ಸಾಲ ಲೋನ್ ತೆಗೆದುಕೊಳ್ಳಿ,
ತೆಗೆದುಕೊಳ್ಳಿ, ಬಡ್ಡಿ ಕಟ್ಟಬೇಡಿ ಅಲ್ವಾ? ಲೋನ್ ತೆಗೆದುಕೊಳ್ಳಿ, ಬಡ್ಡಿ ಕಟ್ಟಬೇಡಿ. ಇಲ್ಲಿ ಫ್ರೀಯಾಗಿ ತಗೊಳ್ಳಿ, ಲೋನ್ ತಗೊಳ್ಳಿ, ಮರಳಿ ಪಾವತಿಸಬೇಡಿ. ಅರ್ಥ ಆಯ್ತಾ? ತೊಗೊಂಡು ಹೋಗ್ಬೇಡ್ರಪ್ಪ, ವಾಪಸ್ ದುಡ್ಡು ಕೊಡಬೇಡ್ರಿ ಅನ್ನೋದು ಹೆಲಿಕಾಪ್ಟರ್ ಮನಿ. ಇದು ಜೀರೋ ಇಂಟ್ರೆಸ್ಟ್ ರೇಟ್ ಪಾಲಿಸಿ. ಲೋನ್ ತಗೊಳ್ರಿ, ಬಡ್ಡಿ ಕಟ್ಟಲಿದ್ರೆ ಪರವಾಗಿಲ್ಲ, ನಾವು ತೊಗೊಂಡೋದು ಅಸಲಾದರೂ ವಾಪಸ್ ಕೊಡ್ರಿ. ದಿಸ್ ಈಸ್ ಜೀರೋ ಇಂಟ್ರೆಸ್ಟ್ ರೇಟ್ ಪಾಲಿಸಿ. ಅಸಲು ನೀವೇ ಇಟ್ಕೊಳ್ರಿ, ಬಡ್ಡಿನೂ ನೀವೇ ತೊಗೊಳ್ರಿ, ಒಟ್ಟು ನಮ್ಮ ಹತ್ರ ಹಣ ತೊಗೊಂಡೋಗ್ರಿ. ದಟ್ ಈಸ್ ಹೆಲಿಕಾಪ್ಟರ್ ಮನಿ. ಅರ್ಥ ಆಯ್ತಾ? ಇನ್ನೊಂದು ಯಾವುದಂದ್ರೆ, ಫಸ್ಟ್ ನಿಮಗೆ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ. ನನಗೆ ದುಡ್ಡು ಕೊಡಬೇಡ, ನನ್ನ ಬಳಿ ಏನಾದರೂ ದುಡ್ಡು ಇಟ್ಟರೆ ನೀನೇ ನನಗೆ ಬಡ್ಡಿ ಕೊಡಬೇಕಾಗ್ತದೆ. ಇದು ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ. ಇವೆಲ್ಲ ಕರಿತೀವಿ ನಾವು ಅಸಾಂಪ್ರದಾಯಿಕ ಒಂದು ಇನ್ಸ್ಟ್ರೂಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಮಾನಿಟರಿ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು, ಅವುಗಳ ಬಗ್ಗೆ ನಾವೆಲ್ಲ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ಅರ್ಥ ಆಯ್ತಾ? ಫಸ್ಟ್ ನಿಮ್ಗೆ ನಾನು ಏನು ಇಲ್ಲಿವರೆಗೆ ಏನು ಹೇಳಿದ್ದೀನಿ, ಇಲ್ಲಿ ಸ್ಲೈಡ್ಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ನಲ್ಲಿ ಪಾರದರ್ಶಕತೆ ತರಲು RBI ಜಾರಿಗೆ ತಂದ ಕ್ರಮಗಳು. ಆಯ್ತಾ? ಮಾನಿಟರಿ ಪಾಲಿಸಿಯಲ್ಲಿ ಟ್ರಾನ್ಸ್ಮಿಷನ್ದಲ್ಲಿ ಈ ಒಂದು ಪಾರದರ್ಶಕತೆ ತರೋಗೋಸ್ಕರ ಈ ಒಂದು RBI ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳಲ್ಲಿ ಮೊದಲನೇದು ಬೆಂಚ್ ಮಾರ್ಕ್ ಪ್ರೈಮ್ ಲೆಂಡಿಂಗ್ ಹೇಳಿದೆ. 2003ರಲ್ಲಿ ಇದನ್ನು ಜಾರಿಗೆ ತರಲಾಯಿತು ಅಂತಕ್ಕಂಥದ್ದು ಹೇಳಿದೆ. ಇದು ಒಂದು ರೀತಿಯ ಬ್ಯಾಂಕ್ಗಳು ಸಾರ್ವಜನಿಕ ಸಾಲ ನೀಡಿದಾಗ ವಿಧಿಸುವ ಬಡ್ಡಿ ದರದ ಒಂದು ವ್ಯವಸ್ಥೆಯಾಗಿದೆ, ಬೆಂಚ್ ಮಾರ್ಕ್ ಪ್ರೈಮ್ ಲೆಂಡಿಂಗ್ ಅಂತಕ್ಕಂಥದ್ದು. ಈ ಬಡ್ಡಿ ದರವನ್ನು ನಿಗದಿಪಡಿಸೋರು ಬ್ಯಾಂಕ್ಗಳ ನಿರ್ದೇಶನ ಮಂಡಳಿ. ಜಸ್ಟ್ ಐ ಆಮ್ ಎಕ್ಸ್ಪ್ಲೈನ್ಡ್. ರೆಪೋ ದರ, ರಿವರ್ಸ್ ರೆಪೋ ದರ, ಬ್ಯಾಂಕ್ ದರ, SLRಗಳನ್ನು RBI ಕಡಿಮೆ ಮಾಡಿದಾಗ ಬ್ಯಾಂಕ್ಗಳು ಬಡ್ಡಿ ದರವನ್ನು ಕಡಿಮೆ ಮಾಡಬೇಕಿತ್ತು. ಬಟ್ ಆದರೆ ಈ ವ್ಯವಸ್ಥೆಯಲ್ಲೂ ಕೂಡ ಬ್ಯಾಂಕ್ಗಳು ಬಡ್ಡಿ ವಿಧಿಸುವ ದರವನ್ನು ಕಡಿಮೆ ಮಾಡಲಿಲ್ಲ. ಸೊ ಅದಕ್ಕೆ RBI ಏನು ಮಾಡ್ತು, ಇದನ್ನು ಕೈ ಬಿಡ್ತು. ನೆಕ್ಸ್ಟ್ ಯಾವುದು, ಬೇಸ್ ರೇಟನ್ನು ಜಾರಿಗೆ ತಂತು. 2010 ಜುಲೈ 1ರಂದು ಬೇಸ್ ರೇಟನ್ನು ಜಾರಿಗೆ ತಂತು. ಬೇಸ್ ದರ ಅಂದರೆ ಕನಿಷ್ಠ ಬಡ್ಡಿ ದರವಾಗಿದ್ದು, ವಾಣಿಜ್ಯ ಬ್ಯಾಂಕ್ಗಳು ಈ ಬಡ್ಡಿ ದರಗಿಂತ ಕಡಿಮೆ ಬಡ್ಡಿ ದರದಲ್ಲಿ ಜನರಿಗೆ ಸಾಲವನ್ನು ಕೊಡುವಂತಿಲ್ಲ. ಸಾಲ ನೀಡುವಿಕೆಯಲ್ಲಿ ಪಾರದರ್ಶಕತೆಯನ್ನು ತರುವ ಮತ್ತು ಹಣಕಾಸು ನೀತಿಯನ್ನು ಪರಿಣಾಮಕಾರಿಯಾಗಿ ರೂಪಿಸುವ ಉದ್ದೇಶದಿಂದ ಬೇಸ್ ದರವನ್ನು ಜಾರಿಗೆ ತರಲಾಗಿತ್ತು. ಆದರೆ ಇದು ಬೇಸ್ ದರ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ವ್ಯತ್ಯಾಸ ಆಯಿತು. ಅರ್ಥ ಆಯ್ತಾ? ವ್ಯತ್ಯಾಸ ಆಗೋದ್ರಿಂದ RBI ಇದನ್ನು ಕೈ ಬಿಡ್ತು. ಇನ್ನು ಬೇಸ್ ದರ ನಿರ್ಧರಿಸುವ ಅಂಶಗಳಿದ್ದು, ಇವು ನಮ್ಮ ನಾಟ್ ರಿಕ್ವೈರ್ಡ್ ಫಾರ್ ಅವರ್ ಎಕ್ಸಾಮಿನೇಷನ್. ಇಷ್ಟು ಡೆಪ್ತ್ ನಮಗೆ ಅವಶ್ಯಕತೆ ಇಲ್ಲ. ಇನ್ನೊಂದು ವ್ಯವಸ್ಥೆ ಜಾರಿಗೆ ತಂತು. ಇನ್ನೊಂದು ಯಾವುದಾದ್ರು ಸೀಮಾಂತ ವೆಚ್ಚ ಆಧಾರಿತ ಸಾಲದ ದರ, ಮಾರ್ಜಿನಲ್ ಕಾಸ್ಟ್ ಫಾರ್ ಫಂಡ್ ಬೇಸ್ಡ್ ಲೆಂಡಿಂಗ್ ಅಂತಕ್ಕಂಥ ಜಾರಿಗೆ ತಂತು. ಇದು 2016ರಲ್ಲಿ ಪ್ರಸ್ತುತವಾಗಿ ಈ ವಿಧಾನ ಜಾರಿಗೆ ತಂದಿದ್ದು. ಈ ವಿಧಾನದಿಂದ ಆಧಾರವಾಗಿಯೇ ಏನು ಮಾಡಲಾಗತ್ತಂದ್ರೆ ಬ್ಯಾಂಕ್ಗಳು ಬಡ್ಡಿಯನ್ನು ಕೊಡ್ತಾವೆ ಜನರಿಗೆ. ಐ ಹೋಪ್ ಯು ಆಲ್ ಆರ್ ಕ್ಲಿಯರ್ ಅಬೌಟ್ ದಿಸ್ ಫ್ಯಾಕ್ಟ್. ಇವು ಮೂರ ಬಗ್ಗೆ ಹೇಳಿದೆ. ಇನ್ನು ತದನಂತರದಲ್ಲಿ ನಿಮಗೆ ಯಾವುದು ಹೇಳಿದೆ ಅಂದರೆ, ನಾನು ಈ ಒಂದು ನಾನ್ ಟ್ರೆಡಿಷನಲ್ ಅಸಾಂಪ್ರದಾಯಿಕ ಹಣಕಾಸು ನೀತಿಯ ಸಾಧನಗಳು, ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಿಮಗೆ ನಾನು ಒಂದು ಥಂಬ್ ರೂಲ್ ಹೇಳಿದ್ದೆ. ಏನಂದರೆ, ಮನಿ ಸಪ್ಲೈ, ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ ನಾನು. ಮನಿ ಸಪ್ಲೈ ಹೆಚ್ಚಾದರೆ ಹಣದುಬ್ಬರ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಇನ್ಫ್ಲೇಷನ್ನು. ಇನ್ನು ಇದರಿಂದ ಆರ್ಥಿಕ ಬೆಳವಣಿಗೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಎಕನಾಮಿಕ್ ಗ್ರೋತ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಮನಿ ಸಪ್ಲೈ ಹೆಚ್ಚಿಗಾದರೆ ಎಕನಾಮಿಕ್ ಗ್ರೋತ್ ಹೆಚ್ಚಿಗಾಗುತ್ತೆ ಅನ್ನೋ ಉದ್ದೇಶದಿಂದಾಗಿನೇ ಕೆಲವೊಂದು ಅಸಾಂಪ್ರದಾಯಿಕ ಸಲಕರಣೆಗಳು ಅವನ್ನ ಯೂಸ್ ಮಾಡಬಾರ್ದು, ಆದರೆ ಯೂಸ್ ಮಾಡ್ತಾ ಇದ್ದಾರೆ ಕೆಲವೊಂದು ದೇಶಗಳಲ್ಲಿ. ಅವಕ್ಕೆ ಅಸಾಂಪ್ರದಾಯಿಕ ಒಂದು ಸಾಧನಗಳಂತ ಕರಿತೀವಿ. ಮೊದಲನೇದು ಯಾವುದಂದ್ರೆ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ. ಇದರಲ್ಲಿ ಏನು ಮಾಡಲಾಗುತ್ತಂದ್ರೆ, ಮಾರುಕಟ್ಟೆಯಲ್ಲಿ ಹಣ ಕಡಿಮೆಯಾದರೆ ಹಣದುಬ್ಬರ ಕಡಿಮೆಯಾಗುತ್ತದೆ. ಇದರಿಂದ ಆರ್ಥಿಕ ಬೆಳವಣಿಗೆ ಕಡಿಮೆ ಆಗುತ್ತದೆ. ಕೆಲವೊಂದು ಬಾರಿ ಅರ್ಥವ್ಯವಸ್ಥೆಯಲ್ಲಿ ಹಣದ ಕೊರತೆ ಉಂಟಾಗಿ ಆರ್ಥಿಕ ಬೆಳವಣಿಗೆ ಕುಂಠಿತವಾಗಿ ಕೇಂದ್ರೀಯ ಬ್ಯಾಂಕ್ಗಳು ಅಸಾಂಪ್ರದಾಯಿಕ ಸಾಧನಗಳನ್ನು ಬಳಸ್ತಾವೆ. ಮಾರ್ಕೆಟಲ್ಲಿ ಮನಿ ಎಕ್ದಮ್ ಡಿಕ್ರೀಸ್ ಆಯ್ತಂದ್ರೆ, ಡಿಕ್ರೀಸ್ ಆದಮೇಲೆ ಆಟೋಮೆಟಿಕಲಿ ಆರ್ಥಿಕ ಬೆಳವಣಿಗೆ ಕಡಿಮೆ ಆಗ್ತದ. ಕಡಿಮೆ ಆದ ಬಳಕಿನ ಬೇಗನೆ ರಿಕವರಿ ಆಗಲ್ಲ ಎಕನಾಮಿ. ಅರ್ಥ ಆಯ್ತಾ? ಎಕನಾಮಿ ಬೇಗನೆ ರಿಕವರಿ ಆಗಲ್ಲ. ಅದಕ್ಕೆ ಏನು ಮಾಡ್ತಾವಂದ್ರೆ, ಕೆಲವೊಂದು ದೇಶಗಳ ಸೆಂಟ್ರಲ್ ಬ್ಯಾಂಕ್ಸ್ಗಳು ಈ ರೀತಿ ಟ್ಯಾಕ್ಟಿಕ್ಸ್ಗಳನ್ನು ಯೂಸ್ ಮಾಡ್ತಾವೆ. ಯಾವುದು? ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ. ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ ಅಂದರೆ, ಸಾಮಾನ್ಯವಾಗಿ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಹಣವನ್ನು RBIನಲ್ಲಿ ಮೀಸಲು ಅಥವಾ ಠೇವಣಿ ಮಾಡಿದಾಗ ಕೇಂದ್ರೀಯ ಬ್ಯಾಂಕು ಬಡ್ಡಿಯನ್ನು ನೀಡುತ್ತದೆ. ಇಲ್ಲಿ ಏನಾಗುತ್ತೆ, ಆದರೆ ಋಣಾತ್ಮಕ ಬಡ್ಡಿ ದರದಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಹಣವನ್ನು ಕೇಂದ್ರೀಯ ಬ್ಯಾಂಕ್ನಲ್ಲಿ ಮೀಸಲು ಅಥವಾ ಠೇವಣಿ ಮಾಡಿದಾಗ ವಾಣಿಜ್ಯ ಬ್ಯಾಂಕ್ಗಳು ಬಡ್ಡಿಯನ್ನು ಕೇಂದ್ರ ಬ್ಯಾಂಕಿಗೆ ಕಟ್ಟಬೇಕಾಗತ್ತೆ. ಸೊ ಇದು ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ. ಯಾಕೆ ಹಿಂಗೆ ಮಾಡ್ತಾ ಇದ್ದೇವೆ? ನಮಗೆ ಕೊಡಬೇಡ್ರಿ, ನಮ್ಮ ಹತ್ರ ದುಡ್ಡು ಇಡಬೇಡ್ರಿ, ಜನಕ್ಕೆ ಕೊಡ್ರಿ. ಜನಕ್ಕೆ ಯಾಕೆ ಕೊಡ್ರಿ? ಮನಿ ಸಪ್ಲೈ ಇನ್ಕ್ರೀಸ್ ಮಾಡಿರಿ. ಯಾಕೆ ಮನಿ ಸಪ್ಲೈ? ಎಕನಾಮಿಕ್ ಗ್ರೋತ್ ಆಗಲಿ, ಎಕನಾಮಿಕ್ ಬೇಗ ರಿಕವರಿ ಆಗಲಿ. ಅರ್ಥ ಆಯ್ತಾ?
ಈ ತರ ಮಾಡಲು ಪ್ರಮುಖ ಉದ್ದೇಶ ಬ್ಯಾಂಕ್ಗಳು ಅತಿ ಹೆಚ್ಚು ಸಾಲವನ್ನು ಕೊಡಬೇಕು. ಸಾಲ ಕೊಡಬೇಕು ಜನರಿಗೆ. ಸಾಲ ಬೇಡುವವರಿಗೆ, ಸಾಲ ಯಾರು ಬೇಡ್ತಾರೋ ಎಲ್ಲರಿಗೆ ಕೊಟ್ಬಿಡಿ. ಇದರಿಂದ ಮಾರ್ಕೆಟಲ್ಲಿ ಹಣ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಆರ್ಥಿಕ ಬೆಳವಣಿಗೆ ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಮೇನ್ ಮೋಟಿವ್. ಇನ್ನು ನೆಕ್ಸ್ಟು ಇನ್ನೊಂದು ಏನು ಹೇಳಿದೆ, ಈ ಥರ ಹಣಕಾಸಿನ ಸಾಧನಗಳು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾದ ಜಪಾನು, ಡೆನ್ಮಾರ್ಕು, ಸ್ವೀಡನ್ನು, ಸ್ವಿಟ್ಜರ್ಲೆಂಡ್ ಅಂತ ದೇಶಗಳು ಯೂಸ್ ಮಾಡ್ತಾವೆ ಈ ಒಂದು ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿಯನ್ನು. ಇನ್ನು ಜೀರೋ ಇಂಟ್ರೆಸ್ಟ್ ರೇಟ್ ಪಾಲಿಸಿ, 0 ಬಡ್ಡಿ ದರ ನೀತಿ ಮೊಟ್ಟ ಮೊದಲನೇ ಬಾರಿಗೆ ಅಳವಡಿಸಿಕೊಂಡ ದೇಶ ಯಾವುದಂದ್ರೆ ಅಮೆರಿಕ. ಜೀರೋ ಇಂಟ್ರೆಸ್ಟ್ ರೇಟ್ ಪಾಲಿಸಿಯನ್ನು. ಅಮೆರಿಕವು ತೀವ್ರ ಮುಗ್ಗಟ್ಟು, ದ್ಯಾಟ್ ಈಸ್ 2008ರಲ್ಲಿ ಅಮೆರಿಕದಲ್ಲಿ ಒಂದು ತೀವ್ರ ಮುಗ್ಗಟ್ಟು ಏನಾಗಿತ್ತು, ಆ ಸಮಯದಲ್ಲಿ ಈ ಒಂದು ಪದ್ಧತಿಯನ್ನು ಅಮೆರಿಕದ ಒಂದು ಸೆಂಟ್ರಲ್ ಬ್ಯಾಂಕ್ ಯೂಸ್ ಮಾಡಿತ್ತು. ಈ ಥರ ನೀತಿಯಲ್ಲಿ ಕೇಂದ್ರೀಯ ಬ್ಯಾಂಕು ಅತಿ ಕಡಿಮೆ ಅಥವಾ 0 ಬಡ್ಡಿ ದರದಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಏನು ಮಾಡ್ತಾವ, ಸಾಲ ಕೊಡ್ತಾವೆ ಜನರಿಗೆ. ಅರ್ಥ ಆಯ್ತಾ? ಆನ್ ದ ಡೈರೆಕ್ಷನ್ಸ್ ಆಫ್ ದಿ ಸೆಂಟ್ರಲ್ ಬ್ಯಾಂಕ್. ಸೆಂಟ್ರಲ್ ಬ್ಯಾಂಕ್ ಒಂದು ಡೈರೆಕ್ಷನ್ ಮೇರೆಗೆ ತಗೋರಪ್ಪ ಸಾಲ ತಗೊಂಡೋಗ್ರಿ, ವಾಪಸ್ ನಮಗೆ ಬಡ್ಡಿನೇ ಕೊಡಬೇಡ್ರಿ, ಜಸ್ಟ್ ನಾವು ಕೊಟ್ಟದ ಹಣವನ್ನು ವಾಪಸ್ ಕೊಡ್ರಿ, ಅಸಲು ಮಾತ್ರ ಕೊಡಿ ಅಂತ ಏನು ಮಾಡ್ತಾವ, ಒಂದು ನಿಯಮನ ಜಾರಿಗೆ ತರ್ತಾವ, ಒಂದು ಪಾಲಿಸಿಯನ್ನು ಜಾರಿಗೆ ತರ್ತಾವ. ಇದಕ್ಕೆ ಜೀರೋ ಇಂಟ್ರೆಸ್ಟ್ ರೇಟ್ ಪಾಲಿಸಿ. ಇದನ್ನು ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿಕೊಂಡ ದೇಶ ಯಾವುದಂದ್ರೆ ಅಮೆರಿಕ. ಒಂದು ಗ್ರೇಟ್ ಡಿಪ್ರೆಷನ್ ಏನಾಯಿತು 2008ರಲ್ಲಿ, ಆ ಸಂದರ್ಭದಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇದರ ಪ್ರಮುಖ ಉದ್ದೇಶ ಅಫ್ಕೋರ್ಸು ಮಾರುಕಟ್ಟೆಯಲ್ಲಿ ದ್ರವ್ಯತೆ, ದ್ಯಾಟ್ ಇಸ್ ಲಿಕ್ವಿಡಿಟಿಯನ್ನು ಇನ್ಕ್ರೀಸ್ ಮಾಡೋದು ಮತ್ತು ಆರ್ಥಿಕ ಬೆಳವಣಿಗೆ ಇನ್ಕ್ರೀಸ್ ಮಾಡೋದು. ಇನ್ನು ಹೆಲಿಕಾಪ್ಟರ್ ಮನಿ ಜಸ್ಟ್ ಐ ಆಮ್ ಎಕ್ಸ್ಪ್ಲೈನ್ಡ್. ಮಿಲ್ಟನ್ ಫ್ರಿಡ್ಮ್ಯಾನ್ ಇದನ್ನು ಫಸ್ಟ್ ಯೂಸ್ ಮಾಡಿದ್ರು. ಇದರಲ್ಲಿ ಕೇಂದ್ರೀಯ ಬ್ಯಾಂಕು ಅತಿ ಹೆಚ್ಚು ನಾಣ್ಯ ಮತ್ತು ನೋಟುಗಳ ಮುದ್ರಣ ಮಾಡಿ ಸಾರ್ವಜನಿಕರಿಗೆ ಯಾವುದೇ ಬಡ್ಡಿ ದರವನ್ನು ಬಯಸದೆ ಉಚಿತವಾಗಿ ಸಾಲ ನೀಡೋದು. ಸಿಕ್ಕಾಪಟ್ಟೆ ಹಣವನ್ನು ಪ್ರಿಂಟ್ ಮಾಡಿ ಜನರಿಗೆ ಏನು ಮಾಡೋದು, ವಿತರಣೆ ಮಾಡಿಬಿಡೋದು. ಫ್ರೀ ಆಫ್ ಕಾಸ್ಟಲ್ಲಿ ಹಣವನ್ನು ಕೊಡೋದು. ವಾಪಸ್ ಅವರಿಂದ ಬಯಸೋದೇ ಇಲ್ಲ. ಆಯ್ತಾ? ಇವು ಏನಂದರೆ ಕೆಲವೊಂದು ಈ ಒಂದು ನಾನ್ ಟ್ರೆಡಿಷನಲ್ ಮಾನಿಟರಿ ಪಾಲಿಸೀಸ್ಗಳು. ಇನ್ನು ಕೆಲವೊಂದು ಏನು ಬರ್ತಾವೆ ಅಂದ್ರೆ ಬೇಸಲ್ ನಾಮ್ಸ್ ಅಂತ ಬರ್ತಾವೆ. ಅವುಗಳ ಬಗ್ಗೆನೂ ಕೂಡ ನಾನು ಹೇಳ್ತೀನಿ ಇವತ್ತಿನ ಕ್ಲಾಸಲ್ಲಿ. ಈಗ ಬೇಸಲ್ ನೇಮ್ ಅಂದ್ರೆ ಏನು, ಫಸ್ಟ್ ನೀವು ಬೇಸಲ್ ನೇಮ್ ಅನ್ನೋದಕ್ಕಿಂತಲೂ ಮೊದಲ ಬೇಸಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಬೇಸಲ್ ಅಂತಕ್ಕಂಥದ್ದು ಇದು ಸ್ವಿಟ್ಜರ್ಲ್ಯಾಂಡ್ನ ಒಂದು ಸ್ಥಳ. ಇದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರ್ತಕ್ಕಂಥ ಒಂದು ಸ್ಥಳ. ಆ ಒಂದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದೆ, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಇದೆ. ಅದರ ಹೆಸರು ಏನಂದ್ರೆ ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಂತಕ್ಕಂಥದ್ದು. ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಕೇಂದ್ರ ಕಚೇರಿ ಎಲ್ಲಿದೆ, ಬೇಸಲ್ ಎಲ್ಲಿದೆ, ಸ್ವಿಟ್ಜರ್ಲ್ಯಾಂಡ್ದಲ್ಲಿ. ಈ ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಸೆಟಲ್ಮೆಂಟ್ಸ್ ಇದು ಏನು ಪ್ರಮುಖ ಉದ್ದೇಶ ಏನಿದ್ರೆ, ಜಗತ್ತಿನಾದ್ಯಂತ ಏನು ಕೇಂದ್ರೀಯ ಬ್ಯಾಂಕ್ಗಳಿದಾವೆ ಆ ಒಂದು ಕೇಂದ್ರೀಯ ಬ್ಯಾಂಕ್ಗಳ ಮಧ್ಯದಲ್ಲಿ ಒಂದು ಸಹಕಾರವನ್ನು ಬೆಳೆಸುವಗೋಸ್ಕರ, ಸಹಕಾರ ಮತ್ತು ಒಂದು ವರ್ಲ್ಡ್ ವೈಡ್ ಒಂದು ಎಕನಾಮಿಕ್ ಸ್ಥಿರತೆಯನ್ನು ಕಾಪಾಡುವಗೋಸ್ಕರ ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, ಇದು ಏನು ಮಾಡುತ್ತಂದ್ರೆ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದು ಬೇಸಲ್ದಲ್ಲಿದೆ. ಆ ಸಂದರ್ಭದಲ್ಲಿ ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಕೆಲವೊಂದು ನಿಯಮಗಳನ್ನು ಮಾಡಿಕೊಂಡಿದೆ. ಈ ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ನಾವು ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ ಅಂತಾನೂ ಕೂಡ ಕರಿತೀವಿ. ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ ಅಂದ್ರೂ ಒಂದೇ, ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಂದ್ರೂ ಒಂದೇ. ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು, ಅದರ ಕೇಂದ್ರ ಕಚೇರಿ ಬೇಸಲ್ದಲ್ಲಿದೆ. ಸೊ ಅವಾಗ ಏನಾಯ್ತಂದ್ರೆ ಎಲ್ಲ ಒಂದು ಕೇಂದ್ರೀಯ ಬ್ಯಾಂಕ್ಗಳು, ಎಲ್ಲ ದೇಶಗಳ ಕೇಂದ್ರೀಯ ಬ್ಯಾಂಕ್ಗಳ ಮಧ್ಯದಲ್ಲಿ ಸಹಕಾರವನ್ನು ಹೆಚ್ಚಿಸುವಗೋಸ್ಕರ ಏನು ಮಾಡ್ತಂದ್ರೆ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡ್ತು. ಆ ಸಮಿತಿ ಸೇರಿಬಿಟ್ಟು ಏನು ಮಾಡ್ತು, ಕೆಲವೊಂದು ನಿಯಮಗಳನ್ನು ಜಾರಿಗೆ ತತ್ತು. ಎಲ್ಲಿ ಬೇಸಲ್ದಲ್ಲಿ, ಅದಕ್ಕೆ ಬೇಸಲ್ ನಾರ್ಮ್ಸ್ ಅಂತ ಕರಿತೀವಿ. ಐ ಹೋಪ್ ಯು ಆಲ್ ಆರ್ ಕ್ಲಿಯರ್ ಅಬೌಟ್ ದಿಸ್ ಫ್ಯಾಕ್ಟ್. ಅರ್ಥ ಆಯ್ತಾ? ಆದರೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಒಂದು ವಿಶ್ವದ ಅತ್ಯಂತ ಹಳೆಯ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. ಇದು 1930 ಮೇ 17ರಂದು ಸ್ಥಾಪನೆ ಆಯಿತು. ಒಟ್ಟು ಸದಸ್ಯರು 60 ಜನ ಇದ್ದಾರೆ. ಈ ಬ್ಯಾಂಕಿನ ಪ್ರಮುಖ ಸಮಿತಿ ಆದರೆ ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್. ಈ ಬ್ಯಾಂಕಿನ ಒಂದು ಪ್ರಮುಖ ಸಮಿತಿ ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್. ಈ ಒಂದು ಬೇಸಲ್ ಕಮಿಟಿದಲ್ಲಿ ವಿವಿಧ ದೇಶಗಳ ಒಂದು ಕೇಂದ್ರೀಯ ಬ್ಯಾಂಕ್ಗಳ ಒಂದು ಮುಖ್ಯಸ್ಥರು ಯಾರಿರ್ತಾರೆ ಅವರೆಲ್ಲ ಭಾಗವಹಿಸಿ ಕೆಲವೊಂದು ನಿಯಮಗಳನ್ನು ಮಾಡಿಕೊಂಡ್ರು. ಅದಕ್ಕೆ ನಾವು ಕರಿತೀವಿ ಬೇಸಲ್ ನಾರ್ಮ್ಸ್ ಅಂತ ಕರಿತೀವಿ. ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ ಮಾಡಿಕೊಂಡ ಸರಣಿ ಒಪ್ಪಂದಗಳನ್ನು ಬೇಸಲ್ ನಿಯಮಗಳಂತ ಕರಿತೀವಿ. ಈ ಒಂದು ಬೇಸಲ್ ಅಥವಾ ಬಾಸೆಲ್ ಒಪ್ಪಂದ ಸರಣಿ 1, ಬಾಸೆಲ್ ಸಮಿತಿಯು ಬಾಸೆಲ್ ಒಪ್ಪಂದನ 1988ರಲ್ಲಿ ಪರಿಚಯಿಸಲಾಯಿತು. ಬಾಸೆಲ್ ಒಪ್ಪಂದ ಸರಣಿ 1 ಸಂಪೂರ್ಣವಾಗಿ ಸಾಲಗಳ ಅಪಾಯದ ಮೇಲೆ ಕೇಂದ್ರೀಕರಿಸುತ್ತದೆ. ನಾವು ಬಾಸೆಲ್ ನಾರ್ಮ್ಸ್ ಫಸ್ಟ್ ಅಂತ ಕರಿತೀವಿ. ಮೊದಲನೇ ಸೀರೀಸ್ ಆಫ್ ನೇಮ್ಸ್ಗಳು ಜಾರಿಗೆ ಬಂದದ್ದು 1988. ಒಟ್ಟಾರೆಯಾಗಿ ಬೇಸಲ್ ನಾರ್ಮ್ಸ್ಗಳು ಎದಕ್ಕೆ ಸಂಬಂಧಪಟ್ಟಿವೆ ಅಂದರೆ ಬ್ಯಾಂಕಿಂಗ್ ಸಂಬಂಧಪಟ್ಟಿವೆ. ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಸರಣಿಯ ಒಂದು ನಿಯಮಗಳು 1988ರಲ್ಲಿ ಮೊದಲನೇ ಸರಣಿಯ ನಿಯಮಗಳು ಜಾರಿಗೆ ಬಂದು ಬೇಸಲ್ ಅಂತಲೂ ಕರಿತೀವಿ, ಬಾಸೆಲ್ ಅಂತಲೂ ಕರಿತೀವಿ.
ಇದು ಪ್ರಮುಖವಾಗಿ ಅಪಾಯದ ತೂಕದ ಬಂಡವಾಳ ಮತ್ತು ಅದರ ರಚನೆ ವ್ಯಾಖ್ಯಾನಿಸುತ್ತದೆ. ಇದು ಕನಿಷ್ಠ ಬಂಡವಾಳ ಅಗತ್ಯ ಶೇಕಡ 8ರಷ್ಟು ಅಪಾಯದ ಆಸ್ತಿಗಳಲ್ಲಿ ನಿಗದಿಪಡಿಸಲಾಗಿದೆ ಇದರ ಪ್ರಕಾರ. ಇನ್ನು ಬಾಸೆಲ್ ಒಪ್ಪಂದ ಸರಣಿ 2 ಇದನ್ನ 2004ರಲ್ಲಿ ಜಾರಿಗೆ ಬಂತು. ಈ ಒಂದು ಸೀರೀಸ್ ಆಫ್ ರೂಲ್ಸ್ ದ ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ ಏನಿದು ಜಾರಿಗೆ ತಂದಿದೆ 2ನೇ ಸೆಟ್ ಆಫ್ ರೂಲ್ಸ್ಗಳು 2004ರಿಂದ ಜಾರಿಗೆ ಬಂದು. ಇನ್ನು ಬಾಸೆಲ್ ಒಪ್ಪಂದ ಸರಣಿಯ ಒಂದು 3ನೇ ನಿಯಮಗಳು ಬಾಸೆಲ್ ಒಪ್ಪಂದ 3ರ ಮಾರ್ಗಸೂಚಿಗಳು 2010ರಲ್ಲಿ ಬಿಡುಗಡೆ ಮಾಡಲಾಯಿತು. ಗೊತ್ತಿರಬೇಕು ನಿಮ್ಗೆ ಸಿಂಪಲ್ ಆಗಿ. ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ ಮಾಡಿಕೊಂಡ ನಿಯಮಗಳು 3. ಮೊದಲನೇ ನಿಯಮ ಜಾರಿಗೆ ಬಂದದ್ದು 1988. 2ನೇ ರೂಲ್ಸ್ಗಳು ಜಾರಿಗೆ ಬಂದ ಸೆಟ್ ಆಫ್ ರೂಲ್ಸ್ಗಳು 2004. 3ನೇ ಸೆಟ್ ಆಫ್ ರೂಲ್ಸ್ಗಳು ಜಾರಿಗೆ ಬಂದದ್ದು 2010ರಲ್ಲಿ. ಆಡಳಿತ ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ ಯಾವ ಒಂದು ಇನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸು ವಿಶ್ವದ ಅತ್ಯಂತ ಹಳೆಯ ಅಂತಾರಾಷ್ಟ್ರೀಯ ಸಂಸ್ಥೆ ಸ್ಥಾಪನೆಯಾಗೋದು 1930. ಈ ಒಂದು ಬೇಸಲ್ ನಿಯಮಗಳು ಇದಕ್ಕೆ ಸಂಬಂಧಪಟ್ಟಿವೆ ಅಂತ ಸುಮಾರು ಬಾರಿ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಐ ಹೋಪ್ ಯು ಆಲ್ ಆರ್ ಕ್ಲಿಯರ್ ಅಬೌಟ್ ದಿಸ್ ಫ್ಯಾಕ್ಟ್. ಇವತ್ತಿಗೆ ಕ್ಲಾಸ್ ಅನ್ನ ಮುಗಿಸೋಣ, ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.